ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಪಟ್ಟಣದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ ಬದಿಯ ಐತಿಹಾಸಿಕ ರಾಜರಾಜೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಮಾಜಿ ಶಾಸಕ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರ ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ನೆರೆದಿದ್ದ ಸಾವಿರಾರು ಅಭಿಮಾನಿ ಬಳಗದ ಮಧ್ಯೆ ಬೃಹತ್ ಆಕಾರದ ಕೇಕ್ ಕತ್ತರಿಸಿ ತಮ್ಮ ಜನ್ಮದಿನ ಕಾರ್ಯಕ್ರಮ ಸಂಭ್ರಮದಿಂದ ಆಚರಣೆ ಮಾಡಿಕೊಂಡರು. ಕಾರ್ಯಕ್ರಮ ಉದ್ದೇಶಿಸಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ಮಾತನಾಡಿ, ಹುಮ್ನಾಬಾದ್ ಕ್ಷೇತ್ರದಲ್ಲಿ ಕೆಲವು ಮತಗಳ ಅಂತರಗಳಿಂದ ಸೋತಿದ್ದೇನೆ. ಆದರೆ ಇವತ್ತಿಗೂ ಜನರೊಂದಿಗೆ ಒಳ್ಳೆಯ ಸಂಪರ್ಕ ಹೊಂದಿದ್ದೇನೆ. ಸೋಲು ಗೆಲುವು ಹುಟ್ಟು ಸಾವು ಸಹಜ. ಆದರೆ ನನ್ನ ಕಾರ್ಯಕಾಲದ ಅವಧಿಯಲ್ಲಿ ನಾ ಮಾಡಿದ ಕೆಲಸವನ್ನು ಜನ ಇವತ್ತಿಗೂ ಮರೆತಿಲ್ಲ ಎಂದರು. ಹುಟ್ಟುಹಬ್ಬದ ಆಚರಣೆ ನಿಮಿತ್ತವಾದರೂ ಎಲ್ಲರೂ ಒಂದೆಡೆ ಸೇರುವುದು, ಪರಸ್ಪರ ಪ್ರೀತಿ ಸೌಹಾರ್ದತೆ ವಿಚಾರಧಾರೆ ಹಂಚಿಕೊಳ್ಳುವುದೇ ಹುಟ್ಟುಹಬ್ಬದ ಆಚರಣೆಯ ಮೂಲ ಉದ್ದೇಶವಾಗಿದೆ ಎಂದ ಅವರು, ಇಷ್ಟು ಅಪಾರ ಜನಸ್ತೋಮ ನೋಡಿದರೆ ನನಗೆ ಅನಿಸುತ್ತದೆ, ಹಾರ್ಕರ್ ಜೀತಾ ಹೈ ಉಸಿಕೋ ಕೇತೆ ಹೈ ಬಾಜಿಗರ್ ಎನ್ನುವ ಹಾಗೆ ನಾನು ಇವತ್ತು ಸೋತಿದ್ರೂ ಗೆದ್ದಿರುವ ಅನುಭವವಾಗ್ತಾ ಇದೆ ಎಂದರು. ನನಗೆ ಜನರು, ಬೆಂಬಲಿಗರು, ಹಿತೈಷಿಗಳು, ಕುಟುಂಬಸ್ಥರು ಬಹಳ ಪ್ರೀತಿ ಅಭಿಮಾನ ತೋರಿಸಿದ್ದಾರೆ. ಇದೆಲ್ಲ ನೋಡಿದರೆ ನಾನು ಸೋತಿದ್ದೇನೆ ಎನ್ನುವ ಅನುಭವ ನನಗೆ ಆಗ್ತಾ ಇಲ್ಲ ಎಂದು ತಿಳಿಸಿದರು. ಎಲ್ಲರ ಪ್ರೀತಿ ವಿಶ್ವಾಸ ನೋಡಿದರೆ ನನಗೆ ಜನಸೇವೆ ಮಾಡಲು ಇನ್ನಷ್ಟು ಹುಮ್ಮಸ್ಸು ಬರ್ತಾ ಇದೆ ಎಂದ ಅವರು, 2 ವರ್ಷ ಹುಟ್ಟುಹಬ್ಬ ಆಚರಿಸಿಕೊಳ್ಳಲು ಆಗಿರಲಿಲ್ಲ. ಹಾಗಾಗಿ ಈ ವರ್ಷ ಕಾರ್ಯಕರ್ತರ ಒತ್ತಾಸೆ ಮೇರೆಗೆ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ತಾ ಇದ್ದೇನೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಹುಮ್ನಾಬಾದ್ ಪಟ್ಟಣದಲ್ಲಿ ಹಿತೈಷಿಗಳು, ಹಿತಚಿಂತಕರು ಒಳ್ಳೆಯ ರೀತಿಯಿಂದ ಸ್ವಾಗತ, ಸನ್ಮಾನ, ಸತ್ಕಾರ, ಮಾಲಾರ್ಪಣೆ ಮಾಡಿ ಸ್ವಾಗತಿಸಿದ್ದಾರೆ, ಆಶೀರ್ವದಿಸಿದ್ದಾರೆ. ನಿಜಕ್ಕೂ ಎಲ್ಲರ ಪ್ರೀತಿಗೆ ನಾನು ಆಭಾರಿಯಾಗಿದ್ದೇನೆ. ನನ್ನ ಜೀವನ ಪರ್ಯಂತ ಇದನ್ನ ಮರೆಯುವುದಿಲ್ಲ ಎಂದರು. ಇವತ್ತು ಈಶ್ವರ್ ಖಂಡ್ರೆ ಅವರನ್ನ ರಹೀಂ ಖಾನ್ ಅವರನ್ನ ಕ್ಷೇತ್ರದ ಜನತೆ ಗೆಲ್ಲಿಸಿ ಶಾಸಕರನ್ನಾಗಿ ಮಾಡಿದ್ದು, ಈ ಪ್ರಯುಕ್ತ ಅವರು ಸಚಿವರಾಗಿ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಗಿಟ್ಟಿಸಿಕೊಳ್ಳಲು ಸಾಧ್ಯವಾಗಿದೆ. ಇವತ್ತು ಒಂದು ವೇಳೆ ನನಗೂ ಕೂಡ ಕ್ಷೇತ್ರದ ಜನತೆ ಗೆಲ್ಲಿಸಿದ್ರೆ, ಆಶೀರ್ವದಿಸಿದ್ರೆ ಅಭಿವೃದ್ಧಿ ಕಾರ್ಯಗಳು ವೇಗಗತಿಯಲ್ಲಿ ಸಾಗ್ತಾ ಇತ್ತು ಎಂದು ಅಸಮಾಧಾನ ಹೊರಹಾಕಿದ್ರು. ತಂದೆಯವರಾದ ದಿವಂಗತ ಬಸವರಾಜ ಪಾಟೀಲ್ ಪರಿವಾರ ಅಧಿಕಾರದಲ್ಲಿರಲಿ ಇಲ್ಲದೇ ಇರಲಿ, ಜನಸೇವೆಗೆ ಸದಾ ನಾವುಗಳು ಸಿದ್ಧರಿದ್ದೇವೆ. ಇವತ್ತು ರಾಜ್ಯದ ವರಿಷ್ಠರೊಂದಿಗೆ ಎಲ್ಲ ಸಚಿವರೊಂದಿಗೆ ಒಳ್ಳೆಯ ಒಡನಾಟ ಹೊಂದಿದ್ದೇನೆ. ಹಾಗಾಗಿ ಕ್ಷೇತ್ರದ ಅಭಿವೃದ್ಧಿಗೆ ಬೇಕಾದ ಸೇವೆ ಮಾಡ್ತೇನೆ ಎಂದರು. ಅಪ್ಪಾಜಿ ದಿವಂಗತ ಬಸವರಾಜ ಪಾಟೀಲ್ ಮಾರ್ಗದರ್ಶನದಲ್ಲಿ ನಮ್ಮ ಇಡೀ ಪಾಟೀಲ್ ಕುಟುಂಬ ನಡೆಯುತ್ತದೆ ಎಂದರು. ನಮ್ಮ ಪರಿವಾರದ ಎಲ್ಲಾ ಸದಸ್ಯರು ಇನ್ನೂ ಹೆಚ್ಚಿನ ಶ್ರಮ ವಹಿಸಿ ಜನರ ನಿರೀಕ್ಷೆಗೆ ಅನುಗುಣವಾಗಿ ಕೆಲಸ ಮಾಡ್ತೇವೆ. ಈ ಸಂದರ್ಭದಲ್ಲಿ ಶುಭ ಕೋರಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು. ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರ ಜನ್ಮದಿನದ ಕಾರ್ಯಕ್ರಮ ಉದ್ದೇಶಿಸಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಮಾತನಾಡಿ, ವಿಧಾನಸಭಾ ಮತಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಮಾಜಿ ಸಚಿವ ದಿವಂಗತ ಬಸವರಾಜ ಪಾಟೀಲ್ ಹಾಗೂ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಕೊಡುಗೆ ಅಪಾರವಾಗಿದೆ. ರಾಜಶೇಖರ್ ಪಾಟೀಲ್ ತಮ್ಮ ಆಡಳಿತ ಅವಧಿಯಲ್ಲಿ ಸಲ್ಲಿಸಿರುವ ನಿಸ್ವಾರ್ಥ ಸೇವೆ ಸಲ್ಲಿಸಿರುವ ಹಿನ್ನೆಲೆಯಲ್ಲಿಯೇ ಇವತ್ತು ಸಾವಿರಾರು ಜನಸಂಖ್ಯೆಯಲ್ಲಿ ಅಭಿಮಾನಿ ಬಳಗದವರು ಸೇರಿ ಬಂಧು ಮಿತ್ರರು ಹುಟ್ಟುಹಬ್ಬದ ಆಚರಣೆ ಮಾಡಿದ್ದು ಇದಕ್ಕೆ ಸಾಕ್ಷಿಯಾಗಿದೆ ಎಂದು ತಿಳಿಸಿದರು. ಪೌರಾಡಳಿತ ಸಚಿವ ರಹೀಂ ಖಾನ್ ಅವರು ಮಾತನಾಡಿ, ಜನಸಾಮಾನ್ಯರ ನಿರೀಕ್ಷೆಗೆ ಮೀರಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವಿರತ ಶ್ರಮ ವಹಿಸಿ ಹುಮ್ನಾಬಾದ್ ಮತಕ್ಷೇತ್ರ ಜಿಲ್ಲೆಯಲ್ಲಿಯೇ ಮಾದರಿ ಕ್ಷೇತ್ರವನ್ನಾಗಿ ಮಾಡಿದ್ದಾರೆ ಎಂದರು. ಈ ಕಾರ್ಯಕ್ರಮದಲ್ಲಿ ರಾಜಶೇಖರ್ ಪಾಟೀಲ್ ಅವರಿಗೆ ಅವರ ಕುಟುಂಬಸ್ಥರು, ಬಂಧು ಮಿತ್ರರು, ಪಕ್ಷದ ಪ್ರಮುಖರು, ಹಿತೈಷಿಗಳು ಅವರಿಗೆ ಬೃಹತ್ ಹೂವಿನ ಮಾಲಾರ್ಪಣೆ ಮಾಡುವ ಮೂಲಕ ಹೂಗುಚ್ಛ ನೀಡಿ, ನೆನಪಿನ ಕಾಣಿಕೆ ನೀಡಿ, ಖಡ್ಗ, ಬಿದ್ರಿಕಲ್ಲೆ ಹೀಗೆ ಉಡುಗೊರೆಯನ್ನಾಗಿ ನೀಡಿ ಅವರಿಗೆ ಹುಟ್ಟುಹಬ್ಬದ ಶುಭ ಕೋರಿದರು. ರಾಜರಾಜೇಶ್ವರ ಮಂದಿರದ ಆವರಣದಲ್ಲಿ ಜಾತ್ರೆ ಕಳೆ ಎದ್ದು ಕಾಣ್ತಾ ಇತ್ತು. ಬೃಹತ್ ವೇದಿಕೆಯ ವಿದ್ಯುತ್ ದೀಪಗಳ ಅಲಂಕಾರ, ದೊಡ್ಡ ದೊಡ್ಡ ಆಕರ್ಷಕ ಲೈಟ್ಗಳು ಜನರನ್ನ ಕೈಬೀಸಿ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇತ್ತು. ಪಟಾಕಿ ಸಿಡಿಸುವ ಮೂಲಕ ಅಭಿಮಾನಿಗಳು ರಾಜ ಹುಲಿಗೆ ಜಯವಾಗಲಿ ಎನ್ನುವ ಜಯಘೋಷಗಳನ್ನು ಮೊಳಗಿಸಿದ್ದು ವಿಶೇಷವಾಗಿತ್ತು. ಈ ವೇಳೆ ಕಾರ್ಯಕ್ರಮದಲ್ಲಿ ಹುಡುಗಿ ಹಿರೇಮಠದ ವಿರೂಪಾಕ್ಷ ಶಿವಾಚಾರ್ಯರು, ಹಾರಕೂಡ ಡಾ ಚನ್ನವೀರ ಶಿವಾಚಾರ್ಯರು, ಹುಮ್ನಾಬಾದ್ ಹಿರೇಮಠದ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರು, ಡಾ ಚಂದ್ರಶೇಖರ್ ಪಾಟೀಲ್, ಭೀಮರಾವ್ ಪಾಟೀಲ್, ಧನರಾಜ್ ತಾಳಂಪಳ್ಳಿ, ಮಾಲಾ ಬಿ ನಾರಾಯಣರಾವ್, ಪ್ರೇಮಾ ಪಾಟೀಲ್, ವಿದ್ಯಾ ಪಾಟೀಲ್, ಅಕ್ಷಯ್ ಪಾಟೀಲ್, ರುದ್ರಂ ಪಾಟೀಲ್, ಶಾಕುಂತಲಾ ತಾಳಂಪಳ್ಳಿ ಸೇರಿದಂತೆ ಇನ್ನಿತರರು ಇದ್ದರು. ವಿಶೇಷವಾಗಿ ಹುಮ್ನಾಬಾದ್ ಪಟ್ಟಣ ಮತ್ತು ಚುಡುಗುಪ್ಪದಲ್ಲಿ ಕೂಡ ಯಾವ ರೀತಿ ಬೈಕ್ ರ್ಯಾಲಿ ಮುಖಾಂತರ ನನ್ನನ್ನು ಬರಮಾಡಿಕೊಂಡ್ರಿ, ಒಳ್ಳೆ ರೀತಿಯಿಂದ ಎಲ್ಲ ನಮ್ಮ ಗೌರವಾನ್ವಿತ ಪುರಸಭೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು ಸೇರಿ ತಾವೆಲ್ಲರೂ ಕೂಡ ನನ್ನನ್ನು ಒಳ್ಳೆ ರೀತಿಯಿಂದ ಸ್ವಾಗತ ಕೋರಿದೆ. ಇವತ್ತು ವಿಶೇಷವಾಗಿ ಹುಟ್ಟು ಹಬ್ಬ ಅಂದ್ರೆ ಒಂದ್ ಕಡೆ ನನ್ನ ಸ್ನೇಹಿತರಾದಂತ ಈಶ್ವರ್ ಖಂಡ್ರೆ ಅವರು ಕೇಳ್ತಾ ಇದ್ರು, 58 59 ನನಗೂ ಕೂಡ 60 ಅಂತ ಹೇಳ್ತಾ ಇದ್ದೆ. ಯಾಕಂದ್ರೆ
ಇದು ಏನೋ ಒಂದು ಮಾಡಬೇಕು ಅಂದಾಗ ಇವತ್ತು 59 ವರ್ಷ ಇವತ್ತು ಹುಟ್ಟುಹಬ್ಬ ಆಚರಣೆ ನಮ್ಮ ಪಕ್ಷದ ನಮ್ಮ ಮುಖಂಡರು ನಮ್ಮ ಪರಿವಾರದವರು ವಿಶೇಷವಾಗಿ ನಮ್ಮ ಪರಿವಾರದವರು ಇವತ್ತೆಲ್ಲರೂ ಸೇರಿ ಇದೊಂದು ಏರ್ಪಾಡು ಮಾಡತಕ್ಕಂಥ ಕೆಲಸ ಆಗಿದೆ. ಇವತ್ತು ಬಹಳ ಸಂತೋಷ ಅನಿಸ್ತಾ ಇದೆ. ಹುಮ್ನಾಬಾದ್ ಕ್ಷೇತ್ರದಲ್ಲಿ ಕಳೆದ 2023 ಚುನಾವಣೆಯಲ್ಲಿ ನನ್ನನ್ನು ಕೆಲವೇ ಮತಗಳ ಅಂತರದಿಂದ ಸೋಲ್ಬೇಕು. ನನಗೆ ಇವತ್ತು ನಿಜವಾಗ್ಲೂ ಎಷ್ಟು ಸಂತೋಷ ಆಗ್ತಾ ಇದೆ ಅಂದ್ರೆ ಇವತ್ತು ಎಷ್ಟೊಂದು ಅಭಿಮಾನಿಗಳು ತಾವು ಬೆಳಗ್ಗೆಯಿಂದ ರಾತ್ರಿವರೆಗೆ ನಾನಿವತ್ತು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 5 ಗಂಟೆಗೆ ಮನೆ ಬರಬೇಕಾಯ್ತು ಅಂದ್ರೆ ನಾನು ಮೇನ್ ಡೋರ್ನಲ್ಲಿ ಮನೆ ಬಂದಿಲ್ಲ, ಹಿಂದಿನ ಡೋರ್ನಲ್ಲಿ ಮನೆ ಬಂದು ಮ್ಯಾಲೆ ಹೋಗ್ಬಿಟ್ಟಾನೆ. ಯಾಕಂದ್ರೆ ನೀವು ಅಷ್ಟೊಂದು ಹಾಲು ಶಾಲು ಬೆಳಗ್ಗೆಯಿಂದ ನನ್ನನ್ನು ಬಹಳಷ್ಟು ಇದು ಮಾಡಿದ್ರಿ. ಅದಕ್ಕೆ ಬಂಧುಗಳೇ, ನಾನು ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಮನುಷ್ಯನ ಜೀವನದಲ್ಲಿ ಹುಟ್ಟು ಅನಿವಾರ್ಯ, ಸಾವು ಶಾಶ್ವತ. ಅದ್ರ ಮಧ್ಯದಲ್ಲಿ ನಾವು ಹೋರಾಟ, ನಾವು ಏನ್ ಮಾಡಿದೀವಿ ಜನರ ಸಲುವಾಗಿ, ನಾವೇನ್ ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ, ಜನರಿಗೆ ಯಾವ ರೀತಿ ನಾವು ರೆಸ್ಪಾನ್ಸ್ ಕೊಟ್ಟಿದ್ದೀವಿ ಎಂಬುದು ಇವತ್ತು ನಾನು ನಡೆಸ್ತಾ ಇದೆ. ಇವತ್ತು ನಾವೆಲ್ಲ ತಮ್ಮ ಪ್ರೀತಿ ವಿಶ್ವಾಸ ನೋಡಿದಾಗ ನನಗೆ ಇನ್ನೂ ಕೂಡ ಹೋಗಿ ಬರ್ತಾ ಇದೆ. ಯಾಕಂದ್ರೆ ನಾನು ಈಶ್ವರ್ ಖಂಡ್ರೆ ಅವರು 4 ಬಾರಿ ಶಾಸಕರಾಗಿ ಮಂತ್ರಿಯಾಗಿ ಸೇವೆ ಮಾಡತಕ್ಕಂಥ ಅವಕಾಶ, ಅದು ಎಲ್ಲರಿಗೂ ಸಂತೋಷ. ಈ ವರ್ಷ ಇವತ್ತಿನ ದಿನ ನನಗೆ ಬಹಳ ಸಂತೋಷ ಅನಿಸ್ತಾ ಇದೆ. ಸದಾ ಇಲ್ಲಿ ಇವತ್ತೇನು ಇದೊಂದು ತಾವು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಹುಟ್ಟುಹಬ್ಬ ಮುಖ್ಯ ಅಲ್ಲ, ಇವತ್ತು ನಾವೆಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಒಂದ್ ಕಡೆ ಸೇರ್ಬೇಕು, ಒಂದ್ ಕಡೆ ನಾವು ಮಾತಾಡಬೇಕು, ಒಂದ್ ಕಡೆ ಆಗ್ಬೇಕು ಅಂತ ಇದು ಕಾರ್ಯಕ್ರಮ. ಹುಟ್ಟುಹಬ್ಬ ಮುಖ್ಯ ಅಲ್ಲ, ಹುಟ್ಟುಹಬ್ಬ ದಿನ ಪ್ರತಿ ವರ್ಷ ಬರುತ್ತೆ. ಇವತ್ತ ನಾವೆಲ್ಲ ಅಭಿಮಾನಿಗಳು ಎಷ್ಟೊಂದು ಜನ ಸೇರಿ ನನ್ನನ್ನು ಅಭಿನಂದಿಸಿ ನಾನು ಯಾವ ರೀತಿ ನಿಮಗೆ ಅಭಿನಂದನೆ ಹೇಳಬೇಕು ನನಗೆ ಅರ್ಥ ಆಗಿದೆ. ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನಿಮ್ ಜೊತೆಯಲ್ಲಿ ನಾನಿದ್ದೀನಿ. ಯಾಕಂದ್ರೆ ಸೋಲು ಗೆಲುವು ಸಹಜ. ನನ್ನೊಂದು ಈಶ್ವರ ಖಂಡ್ರೆ ಹೋಗು ನಾನು ಅವ್ರಿಗೆ ನಡೀತಾ ಇರೋದು जो हार कर जीता है उसको कहते हैं बाजीगर. ಈಶ್ವರ ಖಂಡ್ರೆ ಅವರು ಕೆಲವೊಂದು ಹೇಳ್ತಾರವರು, ಯಾಕಂತಂದ್ರೆ ಯಾವ ಸಂದರ್ಭದಲ್ಲಿ ಏನೇ ಆಗ್ತದ ಅನ್ನೋದು ಇವೆಲ್ಲ ಮನುಷ್ಯರ ಜೀವನದಲ್ಲಿ ಸಹಜ. ಇವತ್ತು ನಾವು ಸೋಲು ಗೆಲುವು ಸ್ಫೋಟವಾಗಿ ನೋಡಬೇಕಾಗಿದೆ. ಯಾಕೆ ಸೋತೆವೋ ಯಾಕೆ ಗೆದ್ದೆವೋ ಮುಖ್ಯ ಇಲ್ಲ. 2018ರಲ್ಲಿ ಇದೇ ಹುಮ್ನಾಬಾದ್ ಕ್ಷೇತ್ರದ ಮಾದರಿಯಂತೆ ಎಷ್ಟು ಇಡೀ ಕಲ್ಯಾಣ ಕರ್ನಾಟಕದಲ್ಲಿ 35,000 ಇದೆ. ನಮ್ಮ ಕಾರ್ಯಕರ್ತರಿಗೆ ನಮ್ಮ ಮುಖಂಡರಿಗೆ ಏನಾಯ್ತು ಅಂದ್ರೆ ಏನಪ್ಪ ನಮ್ಮ ಶಾಲೆ 35,000 ಗೆದ್ದರು, ಒಂದು 20,000 ಕಡಿಮೆ ಆಗ್ಬೋದು, 25,000 ಕಡಿಮೆ ಆಗ್ಬೋದು, ಇದು 10,000 ನಾವು ಗೆಲ್ತದ ಅಂತ ನಮ್ದೆಲ್ಲ ಪಕ್ಷದ ಮುಖಂಡರು ಕಾರ್ಯಕರ್ತರ ಬಳಿ ಆಗಿದೆ. ಆದ್ರೂ ಕೂಡ ಇವತ್ತೆಲ್ಲ ಈ ಕ್ಷೇತ್ರ ಇರುತ್ತೆ. ಇವತ್ತೆಲ್ಲ ನಾವು ಮಾಡಬೇಕಾದ ಕೆಲಸ ಇವತ್ತು ನೋಡ್ತಾ ಇದೆ. ಇವತ್ತು ಹುಮ್ನಾಬಾದ್ ಪ್ರವಾಸಿ ಮಂದಿರದಿಂದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ನಾನು ಕಲ್ಯಾಣ ಕರ್ನಾಟಕ ಬೋರ್ಡ್ ಅಧ್ಯಕ್ಷನಾಗಿದ್ದಾಗ ಹೆಚ್ಚುವರಿ ಹಣಕಾಸು ತಂದು ಇವತ್ತು ಅದು 10 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಇವತ್ತು ರೋಡ್ ಪ್ರಾರಂಭ ಆಗಿದೆ. ಯಾರೋ 10 ಕೋಟಿ ರೂಪಾಯಿ. ಇವತ್ತು ಅದರ ಜೊತೆಯಲ್ಲಿ ಪ್ರವಾಸಿ ಮಂದಿರದಿಂದ ಎಲ್ಲಿ ಬಸವರಾಜ ಪ್ರವಾಸ ಚಾಲು ಮಾಡ್ತಾ ಇದೆ ಎಲ್ಲಿವರೆಗೆ ಅದಕ್ಕೂ 10 ಕೋಟಿ ರೂಪಾಯಿ ಕಲ್ಯಾಣ ಕರ್ನಾಟಕದಿಂದ ಹಣ ಬಿಡುಗಡೆ ಮಾಡಿದೆ. ಇವತ್ತು ಕಿತ್ತೂರಾಣಿ ಚೆನ್ನಮ್ಮ ಕಾರವಾರದಲ್ಲಿ ಸುಮಾರು 40 ಕೋಟಿ ರೂಪಾಯಿ ನಾವು ಖರ್ಚು ಮಾಡಿ ಇವತ್ತಲ್ಲಿ ಬಿಲ್ಡಿಂಗ್ ಕಟ್ಟಿ ಅಲ್ಲಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿನಿಯರು ಇವತ್ತು ಮಾಡ್ತಾರೆ. ಎಲ್ಲ ಆಗಿದೆ. ಅಭಿವೃದ್ಧಿ ಒಂದು ವಿಷಯ. ಚುನಾವಣೆ ಬಂದಾಗ ಚುನಾವಣೆ ಒಂದು ರೀತಿ ಇದೆ, ಆದ್ರೂ ಕೂಡ ಆಗಿದೆ. ಸೋಲು ಗೆಲುವು ಸರ್, ಅದ್ರ ಬಗ್ಗೆ ನಾವು ಯಾರು ಕೂಡ ಚಿಂತನೆ ಮಾಡಲ್ಲ, ಅದ್ರ ಬಗ್ಗೆ ವಿಚಾರ ಮಾಡಲ್ಲ. ನನಗೆ ಅನಿಸ್ತಾ ಇದೆ ಅಂದ್ರೆ ಇವತ್ತು ಈಶ್ವರ ಖಂಡ್ರೆ ಅವರು ಜೆಡಿ ಸಚಿವರಾಗಿದೆ. ಇವತ್ತು 100 ಕೋಟಿ ರೂಪಾಯಿ ಬಾಕಿ ಕ್ಷೇತ್ರಕ್ಕೆ ವಿಶೇಷವಾದಂತ ಕರ್ತವ್ಯ ಇದೆ. ಆ ಕ್ಷೇತ್ರದಲ್ಲಿ ಗೆಲ್ಲಿಸಿದ್ದಾರೆ 100 ಕೋಟಿಯಲ್ಲ 1,000 ಕೋಟಿ ರೂಪಾಯಿ ಇವತ್ತು ವಿಶೇಷವಾದಂತ ನಮ್ಮ ಪೌರಾಡಳಿತ ಸಚಿವರು, ಆ ಪೌರಾಡಳಿತ ಸಚಿವರು 25 ಕೋಟಿ 35 ಕೋಟಿ ಮೇಲೆ ಬೀದರ್ಗೆ ಹಾಕೊಂಡ್ಬಿಟ್ರು. ಯಾಕಂದ್ರೆ ಅವ್ರು ಗೆದ್ದಲ್ಲಿ ಅವ್ರಿಗೆ ಗೆಲ್ಸಿದ್ದಾರೆ. ಆದ್ರೆ ನೀವು ನಿಮ್ಮ ಖಾತೆ ಹೇಗೆ ಅಂದ್ರೆ ಇವತ್ತು ನೀವೆಲ್ಲ ಸೋಲ್ತೀರಿ. ಇವತ್ತು ಅದು ಪರಿಸ್ಥಿತಿ ಇಲ್ಲ. ನಮ್ಮ ಹುಮ್ನಾಬಾದ್ ಕ್ಷೇತ್ರದ ವಿಶೇಷವಾದಂತ ಅನುದಾನ ಯಾವುದೂ ಬರ್ತಾ ಇಲ್ಲ. ನಾನು ಆದ್ರೂ ಕೂಡ ನಮ್ಮಿಬ್ಬರು ಸ್ನೇಹಿತರು
ಸೋಲುಗಳಿದೆ, ಏನು ಮಾಡಕ್ಕೆ ಸಾಧ್ಯ ಇದೆ. ಇವತ್ತು ಅವರ ನೋಡಿದ್ರೆ ಮೊನ್ನೆ ಅಮೃತ ಯೋಜನೆ ನಾನು ನೋಡಿದ್ರೆ ನಾನು ಇಲ್ಲಿನ ಹುಮನಾಬಾದಲ್ಲಿ ಬೇರೆ ಬೇರೆ ಕಾರ್ಯಕ್ರಮದಲ್ಲಿದೆ. ಮಾನ್ಯ ಈಶ್ವರ್ ಖಂಡ್ರೆ ಅವರು ಬಂದು ರೇಣುಕರ್ ಅವರು ಉದ್ಘಾಟನೆ ಮಾಡೋದು ತಂದ್ರೆ ಹೇಗೆ ಇಷ್ಟಪಡ್ತೀನಿ. ಅದು 2021-22ರಲ್ಲಿ ನಾನು ಶಾಸಕರಾಗಿದ್ದಾಗ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಅದು ಹೋಗಿರೋದು 21-22. ಈ ಹೊಸದಾಗಿ ಒಂದು ಆಗಿರೋದು ಅವ್ರು ಹೇಳ್ತಾರೆ ಪಾಪ ನಾನು 160 ಕೋಟಿ ತಂದ ಆಯ್ತಪ್ಪ. 2023 ಮೇಲೆ ಚುನಾವಣೆ ಎಲ್ಲೋಯ್ತು ಪ್ರಪೋಸಲ್, ನನ್ನ ಹತ್ರ ಹೊರ ಕಾಪಿ ಇದೆ. ಯಾವಾಗ ಪ್ರಪೋಸಲ್ ಹೋಯ್ತು, ಯಾವಾಗ ಸ್ಯಾಂಕ್ಷನ್ ಆಯ್ತು, ಎಲ್ಲರೂ ಕೂಡ ಇದೆ. ಯಾರಿಗೂ ಕೂಡ ಸುಮ್ಮನೆ ಹೇಳ್ಬೇಕಾಗ್ತದಲ್ಲ, ಯಾವಾಗ ಯಾವಾಗ ಆಯ್ತು, ಯಾವಾಗ ಯಾವಾಗ ಇದೆ, ಎಲ್ಲರೂ ಕೂಡ ಇದೆ. ಇವತ್ತು ಮಾನ್ಯ ಈಶ್ವರ್ ಖಂಡ್ರೆ ಅವರಿಗೆ ಕೊಡ್ತಿದೆ, ರೇಣುಕರ್ ಅವರಿಗೆ ಕೊಡ್ತಿದೆ. ಇವತ್ತು ನಾವು ಮಾಡ್ತಕ್ಕಂಥ ಕಾರ್ಯ ಹಿಂದೆ ಬಸವರಾಜ ಪಾಟೀಲರು ಎಸ್.ಎನ್. ಕೃಷ್ಣ ಸರ್ಕಾರದಲ್ಲಿ 2003ರಲ್ಲಿ ಯಾವಾಗ ಹುಮನಾಬಾದ್ ಉಪಚುನಾವಣೆ ಬಂತು, ಉಪಚುನಾವಣೆಯಲ್ಲಿ ಹುಮನಾಬಾದ್ ಕ್ಷೇತ್ರದ ಜನ ನನ್ನನ್ನು ಗೆಲ್ಲಿಸಿದಾಗ ಬಸವರಾಜ ಪಾಟೀಲ್ ಅವರು ನಾನು ಒಂದೇ ಒಂದು ಎಸ್.ಎನ್. ಕೃಷ್ಣ ಡಿಮಾಂಡ್ ಮಾಡಿದ್ರು. ಕಾರಂಜ ಪ್ರಾಜೆಕ್ಟ್ ನಿಂದ ಇವತ್ತೇನು ಹುಮನಾಬಾದ್ ಮತ್ತು ಚುಡುಗುಪ್ಪ ಮತ್ತು ಎಲ್ಲ ಹಳ್ಳಿಯಾಗಿ ನೀರು ಕುಡಿಸೋದಕ್ಕೆ ಕೆಲಸ ಆಗಬೇಕು ಅಂತ ನಾವು ಹೇಳಿದಾಗ 2003ರಲ್ಲಿ ನಾನು ಈಶ್ವರ್ ಖಂಡ್ರೆ ಕೊಡ್ತಿದ್ದೆ ಅಂತ ನಾನು ಭಾವಿಸ್ತೀನಿ. ಧರಣ್ ಸಿಂಗ್ ಜಿ ಅವರು, ಖರ್ಗೆ ಜಿ ಅವರು, ಬಸವರಾಜ ಪಾಟೀಲ್ ಜಿ ಅವರು ಮತ್ತು ನನ್ನ ಅಧ್ಯಕ್ಷತೆಯಲ್ಲಿ ಹುಮನಾಬಾದ್ ಮತ್ತು ಹಳ್ಳಿಕೇರದಲ್ಲಿ ಆ ಕೆಲಸ ಇವತ್ತು ಕಾರಂಜಲ್ಲಿಂದ ನೀರು ತರ್ತಕ್ಕಂಥ ಕೆಲಸ 2003ರಲ್ಲಿ ಪ್ರಾರಂಭ ಆಯಿತು. ಅದೇನೋ ದುರದೃಷ್ಟಕರ 2004 ಯಾಕಂದ್ರೆ 2020 ಮ್ಯಾಚ್ ಬರೀ 11 ತಿಂಗಳ ಮಾತ್ರ ನನಗೆ ಅವಧಿ ಸಿಕ್ಕಿತು. 2004ರಲ್ಲಿ ಚುನಾವಣೆ ಅದೇನೋ ಹುಮನಾಬಾದ್ ಕ್ಷೇತ್ರದ ಗೊತ್ತಿಲ್ಲ. ನಾನು ಸೋತು 1100, 1200, 1300, 1400 ಗೆದ್ದು 20,000, 25,000, 35,000 ಅದೇನೋ ನಾನು ಸೌಭಾಗ್ಯ ಅಂತ ನಾನು ಹೇಳ್ತೇನೆ. ಇವತ್ತು ಸೋತು ಕೂಡ ಇವತ್ತು ನಿಮ್ ಜೊತೆ ನಾನಿದೆ, ಸರ್ಕಾರ ಇದೆ. ಇವಾಗ ಈಶ್ವರ್ ಖಂಡ್ರೆ ಅವರು, ರೇಣುಕರ್ ಅವರು, ಈ ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥ ಸಾಕಷ್ಟು ಸಚಿವರು ನನ್ನ ಸ್ನೇಹಿತರಿದ್ದಾರೆ. ನಾವು ಹೋದ್ರು ನಮ್ಮದೇ ಆದಂತ ಸ್ಥಾನ, ಮಾನ, ಗೌರವ ಕೊಟ್ಟು ಇವತ್ತು ಬೆಳಗ್ಗೆ ಸುರೇಶ್ ಇರ್ಬೋದು, ಪ್ರಿಯಾ ಖರ್ಗೆಜಿ ಅವರು ಇರ್ಬೋದು, ಇವತ್ತು ಇಲ್ಲಿ ವೇದಿಕೆ ಬಗ್ಗೆ ಡಾಕ್ಟರ್ ಶಿವಪ್ರಕಾಶ್ ಪಾಟೀಲ್ ಫೋನ್ ಮಾಡಿದ್ರು. ಇಲ್ಲ ಸರ್ ನನಗೆ ಗೊತ್ತಿಲ್ಲ, ನಾನು ಬೆಂಗಳೂರಿನಲ್ಲಿ ನಾನು ಶುಭಾಶಯ ಹೇಳ್ತಾ ಇದ್ದೀನಿ ಅಂತ ಹೇಳಿದೆ. ಅನೇಕ ಜನ ಸಚಿವರು ನಾವು ಯಾಕಂದ್ರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರು ಬರಬೇಕಾಗಿತ್ತು. ನಾನು ಮತ್ತು ಈಶ್ವರ್ ಖಂಡ್ರೆ ಅವ್ರ ಜೊತೆ ಮಾತಾಡಿದಾಗ ಇಲ್ಲ ನಾನು ಬಂದೇ ಬರ್ತೀನಿ ಅಂತ ಒಪ್ಕೊಂಡಿದ್ದೆ. ಆದ್ರೆ ಅನಿವಾರ್ಯ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಡೆಲ್ಲಿಯಲ್ಲಿ ಇರ್ತಕ್ಕಂಥ ಒಂದು ಕರ್ನಾಟಕ ಭವನ ಒಂದು ಏನು ಕೆಲವು ಕಾರ್ಯಗಳನ್ನು ನೇಮಕ ಆಗಿದೆ. ಇವತ್ತು ಅದು ಉದ್ಘಾಟನೆ ಕಾರ್ಯಕ್ರಮ ಕೂಡ ಯೋಚಿಸಿಕೊಂಡಿದ್ದಾರೆ. ಅದು ಡಿ.ಕೆ. ಶಿವಕುಮಾರ್ ಸಾಹೇಬರು ಕೂಡ ಅಲ್ಲಿ ಡಿಲ್ಲಿಗೆ ಹೋಗಿ ಅವರು ಕೂಡ ಬರಲಾಗಿದೆ. ತಾವು ಯಾವ ರೀತಿ ನನ್ನ ಪ್ರೀತಿ ತೋರಿಸಿದ್ರಿ, ನನ್ನ ಜೀವಂತಿರುವಲ್ಲೂ ಕೂಡ ನಾನು ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರೀತಿ ವಿಶ್ವಾಸ ಇವತ್ತು ಎಲ್ಲ ಯಾಕಂದ್ರೆ ನಿಮ್ ಪ್ರೀತಿ ವಿಶ್ವಾಸ ಇವತ್ತು ನೋಡಿದಾಗ ಬಹಳ ಸಂತೋಷವಾಗಿದ್ದೀನಿ. ನನಗೇನು ಅನಿಸ್ತಾ ಇಲ್ಲ ನಾನು ಸೋತಿದ್ದೀನಿ ಅಥವಾ ಗೆದ್ದಿದ್ದೀನಿ ಅಂತ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ. ನೀವೆಲ್ಲರ ಪ್ರೀತಿ ನೋಡು, ಇವತ್ತು ಬೆಳಗ್ಗೆಯಿಂದ ನಿಮ್ಮ ಪ್ರೀತಿ ಉತ್ಸಾಹ ನಮ್ಮ ಜೊತೆ ಹಿರಿಯರಲ್ಲಿ ಬಸವರಾಜ ಪಾಟೀಲ್ ಪರಿವಾರ ಸದಾ ನಿಮ್ಮ ಜೊತೆಲಿದೆ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಬೀದರ್ ಜಿಲ್ಲೆಯಲ್ಲಿ 3 ಪ್ರತಿಷ್ಠೆ ಇರ್ತಕ್ಕಂಥ ಪರಿವಾರಗಳು. ಇವತ್ತು ಭೀಮಣ್ಣ ಖಂಡ್ರೆ ಅವರ ಪರಿವಾರ ಒಂದ್ ಕಡೆ, ಇನ್ನೊಂದ್ ಕಡೆ ಗುರುಪಾದಪ್ಪ ನಾಗಮರಪಡಿ ಅವರ ಪರಿವಾರ, ಇನ್ನೊಂದ್ ಕಡೆ ಹುಮನಾಬಾದ್ ಬಸವರಾಜ ಪಾಟೀಲ್ ಪರಿವಾರ ಅಂತ ಇಡೀ ಜಿಲ್ಲೆಗೆ ಗೊತ್ತಿರ್ತಕ್ಕಂಥದ್ದು. ಯಾವ ಸಮಯದಲ್ಲಿ ಎಲ್ಲೆಲ್ಲಿ ಏನ್ ಹೋಗ್ಬೇಕು, ಎಲ್ಲೆಲ್ಲಿ ಏನ್ ಆಗ್ಬೇಕು ಅದೆಲ್ಲವೂ ಕೂಡ ತಾವು ನೋಡಿದ್ರಿ. ಅದ್ರ ಬಗ್ಗೆ ನಾನು ಹೇಳಕ್ ಹೋಗಿಲ್ಲ. ತಾವೆಲ್ಲರೂ ಕೂಡ ಬಂದಿದ್ರಿ, ಆಶೀರ್ವದಿಸಿದ್ರಿ. ನಿಮ್ಮ ಆಶೀರ್ವಾದ ಸದಾ ನನ್ನ ಮ್ಯಾಗಿರ್ಲಿ. ಯಾಕಂದ್ರೆ ಆತ್ಮೂರು ಶ್ರೀಗಳು ಅವ್ರ ಪಾಪ ಬೇರೆ ಬೇರೆ ಕಾರ್ಯಕ್ರಮಗಳಿತ್ತು. ನಾನು ಅಪ್ಪರ ಜೊತೆ ಬಹಳ ಸಲಿಗೆ ಇಲ್ಲ. ಯಾಕಂದ್ರೆ ಅಪ್ಪಾಜಿಯವ್ರ ಜೊತೆಲಿ ಬಹಳ ಸಂಬಂಧ. ಹೀಗೆ ತಂದಂತ ಬಸವರಾಜ ಪಾಟೀಲ್ ಅವರು ಇಟ್ಕೊಂಡು ನನ್ನವರೆಗೆ ನಮ್ಮೆಲ್ಲ ಪರಿವಾರ ಜೊತೆಯಲ್ಲಿ ಶ್ರೀಗಳ ಬಹಳ ಸಂಬಂಧ ಇದೆ. ಅಪ್ಪಾಜಿಯವರು ಹೇಳಿದ್ರು ನಾನು ಮೊದಲೇ ಗೊತ್ತಿಲ್ಲ, ನಾನು ಸುಮಾರು 7-8 ಕಾರ್ಯಕ್ರಮ ನಾನು ಕೊಟ್ಟಿದ್ದೀನಿ ಅಂತ. ನನ್ನ ಅಪ್ಪಾಜಿ ಒಂದೇ ಅಲ್ಲ, ನಾನು ಜಾಸ್ತಿ ಮಾತಾಡಕ್ ಹೋಗಿಲ್ಲ. ಅವ್ರ ಜೊತೆ ನಾವು ಶಿಷ್ಯ ಅಪ್ಪನ, ನಾನು ಅಪ್ಪನ ಒಂದೇ ಅಲ್ಲ, ಈ 7-8 ಕಾರ್ಯಕ್ರಮ ನನಗೆ ಯಾವುದು ಬೇಕಾಗಿದೆ. ಅಪ್ಪಾಜಿಯವರು ಬರಬೇಕು, ನನಗೆ ಆಶೀರ್ವಾದ ಮಾಡಬೇಕು, ಅಪ್ಪಾಜಿಯವರು ಆಶೀರ್ವಾದ ತಗೋಬೇಕು ಅಂತ ಹೇಳಿದಾಗ ಪಾಪ ಅಪ್ಪಾಜಿಯವರು ಬೀದರ್ನಲ್ಲಿ, ಗುಲ್ಬರ್ಗದಲ್ಲಿ ಅನೇಕ ಕಾರ್ಯಕ್ರಮಗಳಿದ್ದು ಆ ಕಾರ್ಯಕ್ರಮಗಳು ಮಡಲ್ ಮಾಡಿ ಇವತ್ತು ನನಗೆ ನನ್ನ ಹುಟ್ಟುಹಬ್ಬ ಒಂದು ಆಶೀರ್ವಾದ ಮಾಡಕ್ಕೆ ಬಂದಿದ್ರ
ನಮ್ಗೆಲ್ಲ ಬಸವರಾಜ ಪಾಟೀಲ್ ಪರಿವಾರದ್ದು ನೀವು ಕೋಟಿ ನಮಸ್ಕಾರ ಹೇಳ್ತೀನಿ. ಇವತ್ತು ಪಾಟೀಲ್ ಪರಿವಾರದ ಕೊಡುಗೆ ಏನಿದೆ ಅಂತೇಳಿ ರಾಜಶೇಖರ್ ಪಾಟೀಲ್ ಅವರು ಒಂದು ರಾಜಕಾರಣದ ಪರಿವಾರದಿಂದ ಬಂದಂತವರು, ರಾಜಕೀಯದಲ್ಲಿ ಪಳಗಿದವರು. ಅವರ ತಂದೆಯವರಾದ ದಿವಂಗತ ಬಸವರಾಜ ಪಾಟೀಲ್ ಅವರು, ಅವರ ಅಜ್ಜ ಅವರು ಸುಮಾರು 50-60 ವರ್ಷದಿಂದ ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಹಗಲು ಶ್ರಮ ಮಾಡಿದ್ದಾರೆ. ಬರೀ ಹುಮ್ನಾಬಾದ್ ಅಷ್ಟೇ ಅಲ್ಲ, ಬೀದರ್ ಜಿಲ್ಲೆ ಈ ಭಾಗದಲ್ಲಿ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ಸಾಂಸ್ಕೃತಿಕ ಎಲ್ಲಾ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ನೀವೆಲ್ಲ ನೋಡಬಹುದು, ಏನು ದಿವಂಗತ ಬಸವರಾಜ ಪಾಟೀಲ್ ಅವರು ಸಚಿವರಾಗಿ, ಶಾಸಕರಾಗಿ, ವಿಧಾನ ಪರಿಷತ್ತಿನ ಸದಸ್ಯರಾಗಿ, ಇವತ್ತು ಅದರಲ್ಲಿ ವಿಶೇಷವಾಗಿ ಶತಾಯುಷಿಗಳಾದ ನಮ್ಮ ತಂದೆಯವರಾದ ಪೂಜಾ ಭೀಮಣ್ಣ ಖಂಡ್ರೆ ಜೊತೆಯಲ್ಲಿ ಅದು ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಇರ್ಬೋದು, ಕಾರಂಜ ಯೋಜನೆ ಇರ್ಬೋದು, ಇಲ್ಲಿರುವಂತಹ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಅನೇಕ ಶಾಲಾ ಕಾಲೇಜುಗಳನ್ನು ನಿರ್ಮಾಣ ಮಾಡುವುದರಲ್ಲಿ ಅವ್ರದೆಲ್ಲರ ಒಂದು ಸಂಕಲ್ಪ ಕನಸು ಏನಿತ್ತಪ್ಪ ಅಂತ ಹೇಳಿದ್ರೆ ಗಡಿ ಜಿಲ್ಲೆಯಾದಂತಹ ಬೀದರ್ ಜಿಲ್ಲೆ ಅಭಿವೃದ್ಧಿಶೀಲ ಜಿಲ್ಲೆ ಆಗಬೇಕು ಅನ್ನುವಂಥದ್ದು. ಅದೆಲ್ಲವನ್ನು ಮಾಡಿ ಇವತ್ತು ನಮ್ಮೆಲ್ಲರಿಗೆ ಅವರೆಲ್ಲ ಆದರ್ಶಪ್ರಾಯರಾಗಿದ್ದಾರೆ. ನಾನಿರ್ಬೋದು, ರಾಜಶೇಖರ್ ಪಾಟೀಲ್ ಇರ್ಬೋದು, ನಮ್ಮೆಲ್ಲ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಅವರೇ ನಮಗೆ ದಾರಿ ತೋರಿಸಿಕೊಟ್ಟಿದ್ದಾರೆ. ಅವರನ್ನು ಆದರ್ಶವನ್ನಾಗಿ ಇಟ್ಟುಕೊಂಡು ಇದು ರಾಜಕಾರಣ ಅಂತ ಹೇಳಿದ್ರೆ ಇದು ಒಂದು ವೃತ್ತಿ ಅಂತಲ್ಲ, ಇದು ಒಂದು ಸಮಾಜ ಸೇವೆ. ಇವತ್ತು ಕಲುಷಿತ ಆಗಿರ್ಬೋದು, ಆದರೆ ಇವತ್ತು ಬಡವರಿಗೆ ಸಹಾಯ ಮಾಡುವಂಥದ್ದು, ಸೇವೆ ಮಾಡುವಂಥದ್ದು, ಸೇವೆ ಇವತ್ತು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡಬೇಕು ಅಂತ ಹೇಳ್ತಾರೆ, ಸತ್ತಿಲ್ಲದೆ ಸೇವೆ ಮಾಡಬೇಕು ಅಂತ ಹೇಳ್ತಾರೆ. ಇದು ಪ್ರಚಾರದ ಇಲ್ಲ. ಇವತ್ತು ನೋಡಿ, ಕರಂ ಕರೋ ಅನ್ನುವಂಥದ್ದು ಫಲಕ ಆಶಾ ಮತ್ ಕರೋ. ಹೀಗಾಗಿ ನಾವೆಲ್ಲ ಇವತ್ತು ರಾಜಕೀಯದಲ್ಲಿ ಈ ಭಾಗದ ಜನರಿಗೆ ನ್ಯಾಯ ಕೊಡಬೇಕು, ಈ ಭಾಗದ ಅಭಿವೃದ್ಧಿ ಆಗಬೇಕು, ಅವರ ಕಣ್ಣೀರು ಒರೆಸಬೇಕು, ಅವರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಡಬೇಕು, ಜಗ್ಗುಗಟ್ಟಿದ ಆಡಳಿತದ ವ್ಯವಸ್ಥೆ ಚುರುಕುಗೊಳಿಸಬೇಕು ಅನ್ನುವಂತ ಒಂದು ದೃಷ್ಟಿಯಿಂದ ಇವತ್ತು ರಾಜಕೀಯದಲ್ಲಿ ಬಂದಿದ್ದಾರೆ. ನಮ್ಮ ರಾಜಶೇಖರ್ ಪಾಟೀಲ್ ಅವರು ಸಹಿತ ಇವತ್ತು ಯುವಕರಿದ್ದಾಗಲೇ ಏನಾದರೂ ಜನಸೇವೆ ಮಾಡಬೇಕು ಅಂತ ಹೇಳಿ ರಾಜಕೀಯದಲ್ಲಿ ಬಂದು ಇವತ್ತು ಸುಮಾರು 4 ಸಲ ವಿಧಾನಸಭೆಯಲ್ಲಿ ಸದಸ್ಯರಾಗಿ, ಇವತ್ತು 1 ಸಲ ಮಂತ್ರಿಯಾಗಿ ಈ ಜಿಲ್ಲೆ ಅಭಿವೃದ್ಧಿಗಾಗಿ ಸಾಕಷ್ಟು ಶ್ರಮ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕ, ಅವತ್ತಿನ ಹೈದರಾಬಾದ್ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿಯೂ ಈಗಾಗಲೇ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ನಾನು, ರಹೀಂ ಖಾನ್ ಅವರು, ರಾಜಶೇಖರ್ ಪಾಟೀಲ್ ಅವರು ಎಲ್ಲರೂ ಸೇರಿ ಸುಮಾರು, ಯಾಕಂದ್ರೆ ಈಗ ನಾನು 20 ವರ್ಷದಿಂದ ಶಾಸಕನಾಗಿದ್ದೇನೆ, 4ನೇ ಸಲ, ಇದು 17ನೇ ವರ್ಷ ನಡೀತಾ ಇದೆ. ಅದು ಏನೇ ಒಂದು ಕೆಲಸ ಕಾರ್ಯ ಇದ್ರು, ಅಭಿವೃದ್ಧಿ ಕೆಲಸ ಇದ್ರು, ಒಗ್ಗಟ್ಟಾಗಿ ವಿಧಾನಸಭೆಯಲ್ಲಿ, ಸರ್ಕಾರದಲ್ಲಿ, ಅಧಿಕಾರದಲ್ಲಿ, ಪ್ರತಿಪಕ್ಷದಲ್ಲಿ ಇವತ್ತು ಹೋರಾಟ ಮಾಡಿ ಈ ಭಾಗದ ಅಭಿವೃದ್ಧಿಗಾಗಿ ನಾವೆಲ್ಲರೂ ಸೇರಿ ಐಕ್ಯತೆಯಿಂದ ಹೋರಾಟ ಮಾಡಿದ್ದೇವೆ. ಇವತ್ತು ನಾವು ಸೇವೆ ಮಾಡಿದ್ದೇವೆ, ಅಭಿವೃದ್ಧಿ ಮಾಡಿದ್ದೇವೆ ಅನ್ನುವಂತ ಒಂದು ತೃಪ್ತಿ ಇವತ್ತು ನಮಗಿದೆ. ಆದರೆ ದುರದೃಷ್ಟ ಸಂಗತಿ ಏನಂತ ಹೇಳಿದ್ರೆ, ನಾವೆಲ್ಲ ರಾಜಶೇಖರ್ ಪಾಟೀಲ್ ಅವರಿಗೆ ಈ ಸಲ ಮತ್ತೆ ಅವರು ಗೆಲ್ತಾರೆ. ಮತ್ತೆ ಒಂದು ಮಾತು ಹೇಳಿಕೆ ಬಯಸ್ತಾ ಇದ್ದೀನಿ, ಕರ್ನಾಟಕ ರಾಜ್ಯದ ಜನ ಇವತ್ತು ನಮ್ಮ ಮೇಲೆ ಆಶೀರ್ವಾದ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರಕ್ಕೆ ತಂದಿದ್ದಾರೆ. ಸರ್ಕಾರ ನಡೀತಾ ಇದೆ, 21-22 ತಿಂಗಳಾಯ್ತು. ಒಳ್ಳೆ ಸೇವೆಯನ್ನು, ಜನಪರ ಜೀವಪರ ಆಡಳಿತವನ್ನು ಕೊಡ್ತಾ ಇದ್ದೇವೆ. ಈ ಸರ್ಕಾರದಲ್ಲಿ ನಾನು ಮತ್ತು ರಹೀಂ ಖಾನ್ ಜೊತೆಯಲ್ಲಿ ಒಂದು ವೇಳೆ ನೀವೆಲ್ಲರೂ ತಪ್ಪು ಮಾಡದೇ ಇದ್ದರೆ ಇವತ್ತು ರಾಜಶೇಖರ್ ಪಾಟೀಲ್ ಅವರು ಶಾಸಕರಾಗಿ ಅಷ್ಟೇ ಅಲ್ಲ, ಮಂತ್ರಿಯಾಗಿಯೂ ಸೇವೆ ಮಾಡ್ತಾ ಇದ್ರು ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾರೆ. ಇದಕ್ಕೆ ಆತ್ಮೀಯ ಬಂಧುಗಳೇ, ಸೋಲು ಗೆಲುವು ಸಹಜ. ಯಾರು ಸೋಲುವುದರಿಂದ, ಗೆಲ್ಲುವುದರಿಂದ ಯಾರೇನು ಚರಿತ್ರೆ ಬದಲಾವಣೆ ಆಗೋದಿಲ್ಲ. ಹಿಂದೆ ನಾವೇನು ಸೇವೆ ಮಾಡಿದ್ದೇವೆ ಅದು ಉಳಿತದೆ. ಈಗಾಗಲೇ ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಈ ಹುಟ್ಟು ಸಾವಿನ ಮಧ್ಯೆ
ನಾವೇನ್ ಸೇವೆ ಮಾಡ್ತೀವಿ, ಏನ್ ಸಾಧನೆ ಮಾಡ್ತೀವಿ, ಅದೇ ಶಾಶ್ವತವಾಗಿ ಉಳಿತದೆ. ಇವತ್ತು ಜನ ಬರ್ತಾರೆ ಹೋಗ್ತಾರೆ, ಹ್ಯಾಂಗ್ ಬರ್ತಾರೆ ಗೊತ್ತಾಗುದಿಲ್ಲ, ಹ್ಯಾಂಗ್ ಹೋಗ್ತಾರೆ ಗೊತ್ತಾಗುದಿಲ್ಲ. ಕೆಲವೊಂದು ಜನ ಮಾತ್ರ ಜನಮಾನಸದಲ್ಲಿ ತಮ್ಮ ಛಾಪನ್ನು ಮೂಡಿಸ್ತಾರೆ. ಹೀಗಾಗಿ ರಾಜಶೇಖರ್ ಪಾಟೀಲ್ ಅವರು ಈ ಜನಸ್ತೋಮ ನೋಡಿದ್ರೆ ಎಷ್ಟೊಂದು ಪ್ರೀತಿಯಿಂದ, ಹುಮ್ಮಸ್ಸಿನಿಂದ, ಉತ್ಸಾಹದಿಂದ ನೀವೆಲ್ಲ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಇದೆಲ್ಲ ನೋಡಿದ್ರೆ ಇವತ್ತು ಅವರು ನಿಮ್ಮ ಮನಸ್ಸಿನಲ್ಲಿ, ಜನ ಮನಸ್ಸಿನಲ್ಲಿ ಶಾಶ್ವತವಾಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಇವತ್ತು ಅಧಿಕಾರ ಮುಖ್ಯ ಅಲ್ಲ, ಇವತ್ತು ನಾವೆಲ್ಲ ಬಂದಂಥದ್ದು ಸೇವೆ ಮಾಡಲಿಕ್ಕೆ, ಅಭಿವೃದ್ಧಿಗೆ. ಇವತ್ತು ನಾವೆಲ್ಲರೂ ಕಂಕಣಬದ್ಧರಾಗಿದ್ದೇವೆ. ಅವರು ಇವತ್ತು ಅಧಿಕಾರದಲ್ಲಿ ಇಲ್ಲದೇ ಇರಬಹುದು, ಆದರೆ ಅಧಿಕಾರದಲ್ಲಿ ಇದ್ದಕ್ಕಿಂತಲೂ ಜಾಸ್ತಿ ಒಬ್ಬ ಸ್ಥಳೀಯ ಶಾಸಕರಿಗಿಂತಲೂ ಹೆಚ್ಚಿನ ರೀತಿಯಲ್ಲಿ ಕಳಕಳಿ ಇಟ್ಕೊಂಡು ಹಗಲಿಗೂ ಶ್ರಮ ಮಾಡಿ ಹುಮ್ನಾಬಾದ್ ಕ್ಷೇತ್ರ ಬೀದರ್ನಲ್ಲಿ ಏನೇನು ನಡೀತಾ ಇದೆ, ಇನ್ನು ಯಾವ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು, ನಿಮ್ಮ ಕಷ್ಟಗಳಿಗೆ ನಿಮ್ಮ ಸ್ಪಂದನೆ ಮಾಡಿ ಬಡವರ ಕಣ್ಣೀರನ್ನು ಒರೆಸುವಂಥದ್ದು, ಸಲಹೆ ಸೂಚನೆಗಳನ್ನು ಕೊಡುವಂಥದ್ದು, ಮತ್ತೆ ಇವತ್ತು ರಾಜ್ಯ ಮಟ್ಟದಲ್ಲೂ ಈ ಭಾಗದ ಅಭಿವೃದ್ಧಿಗಾಗಿ ಹಗಲಿಗೂ ಶ್ರಮ ಮಾಡ್ತಾ ಇದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ. ಇದು ಅತ್ಯಂತ ಪ್ರಶಂಸನೀಯ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಆತ್ಮೀಯ ಬಂಧುಗಳ, ಇವತ್ತು ನೀವು ನೋಡಿ ಮೊನ್ನೆ ನಡೆದಂತ ಲೋಕಸಭೆ ಚುನಾವಣೆಯಲ್ಲಿ ಅವರು ವಿಶೇಷವಾಗಿ ಹುಮ್ನಾಬಾದ್ನಲ್ಲಿ ನನ್ನ ಸುಪುತ್ರ ಸಾಗರ್ ಖಂಡ್ರೆ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂತಹ ಸಂದರ್ಭದಲ್ಲಿ ಟೊಂಕ ಕಟ್ಟಿ ನಿಂತು ರಾತ್ರಿ ಹಗಲು ಓಡಾಡಿ ಇವತ್ತು ಹುಮ್ನಾಬಾದ್ ಮತಕ್ಷೇತ್ರದಿಂದ ಹೆಚ್ಚಿನ ಒಂದು ಪ್ರಚಂಡ ಬಹುಮತ ಕೊಡುವಂತಹ ರೀತಿಯಲ್ಲಿ ಸೇವೆಯನ್ನು ಮಾಡಿದ್ದಾರೆ. ಇವತ್ತು ಈ ರೀತಿಯಲ್ಲಿ ಅವರ ಕಾರ್ಯ ಯಾವತ್ತಿಗೂ ಪ್ರಶಂಸನೀಯವಾಗಿದೆ. ಈಗ ಇವತ್ತು ನಾವೆಲ್ಲರೂ ಸೇರಿ ಎಲ್ಲರೂ ವೇದಿಕೆ ಮೇಲೆ ಇದ್ದಾರೆ, ರೈತಾನವರು ಇದ್ದಾರೆ. ನಮ್ಮ ಉದ್ದೇಶ ಏನಿದೆಯಪ್ಪ, ಇವತ್ತೇನು ಹಿಂದಿನಿಂದ ಅನೇಕ ಕಾರಣಗಳಿಂದ ನಮ್ಮ ಹಿರಿಯರೆಲ್ಲರೂ ಬಹಳ ಹೋರಾಟ ಮಾಡಿದ್ದಾರೆ. ನಮ್ಮ ತಂದೆಯಾದ ಪೂಜ್ಯ ಭೀಮಣ್ಣ ಖಂಡ್ರೆ ಅವರು ಇರ್ಬೋದು, ಬಸವರಾಜ ಪಾಟೀಲ್ ಅವರು ಇರ್ಬೋದು. ಈ ಭಾಗ ಜಿಲ್ಲೆ ಗಡಿ ಜಿಲ್ಲೆ ಇದೆ, ಅಭಿವೃದ್ಧಿ ಆಗಬೇಕು ಅನ್ನೋದಕ್ಕೆ ಅದಕ್ಕೆ ಪೂರಕವಾಗಿ ಹಿಂದುಳಿದ ಭಾಗ ಅನ್ನುವಂತ ಹಣಪಟ್ಟಿ ಇದನ್ನು ಕಿತ್ತಾಗಬೇಕು ಅಂತೇಳಿ ಇವತ್ತು ಏನು ನಮ್ಮ ಸರ್ಕಾರ ಇದ್ದಾಗ ಸಂವಿಧಾನ ಅನುಚ್ಛೇದ 371ರಲ್ಲಿ ತಿದ್ದುಪಡಿ ತಂದು ವಿಶೇಷ ಸ್ಥಾನಮಾನ ಕೊಟ್ಟು ಇವತ್ತು ಸಾವಿರಾರು ಕೋಟಿ, 5,000 ಕೋಟಿ ರೂಪಾಯಿ ನಮ್ಮ ಸರ್ಕಾರ ಬಂದ ಮೇಲೆ 371 ಜೆಯಲ್ಲಿ ಇವತ್ತು ಮೀಸಲಿಟ್ಟಿದ್ದಾರೆ. ಅದರ 500 ಕೋಟಿ ರೂಪಾಯಿ ಬೀದರ್ ಜಿಲ್ಲೆಗೆ ಬಂದಿದೆ. ಇವತ್ತೇನು ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳಾಗ್ತಾ ಇದ್ದಾವೆ. ಒಂದು ಕಡೆ ಇದೆ, ನಾವೇನು ಮಾತು ಕೊಟ್ಟಿದ್ದೀವಿ, ಕೊಟ್ಟ ಭರವಸೆ ಈಡೇರಿಸಿದ್ದೇವೆ, ಕೊಟ್ಟ ಮಾತಿನಂತೆ ನಡೆದಿದ್ದೇವೆ, ಎಲ್ಲಾ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ್ದೇವೆ. ಇವತ್ತು ಅನೇಕ ನಮ್ಮ ಪ್ರತಿಪಕ್ಷದವರು ಗ್ಯಾರಂಟಿ ಕೊಟ್ರೆ ದಿವಾಳಿ ಆಗ್ತದೆ. ದಿವಾಳಿ ಆಯ್ತಾ? ಯಾಕಪ್ಪ, ಪೊಲೀಸರಿಗೆಲ್ಲ ಸಂಬಳ ಸಿಗ್ತಾ ಇದೆ, ಸಿಗ್ತಾ ಇದೆಯಲ್ಲ? ಇವತ್ತು ದಿವಾಳಿನೂ ಅಲ್ಲ, ಅಭಿವೃದ್ಧಿನೂ ಆಗ್ತಾ ಇದೆ. ನೀವು ನೋಡ್ತಾ ಇದ್ದೀರಿ, ದಿನ ನಾವೆಲ್ಲ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳಿಗೆ ಶಂಕುಸ್ಥಾಪನೆ ಮಾಡ್ತಾ ಇದ್ದೀವಿ, ಉದ್ಘಾಟನೆ ಮಾಡ್ತಾ ಇದ್ದೀವಿ, ಬಡವರಿಗೆ ಮೇಲೆತ್ತುವಂತ ಕೆಲಸ ಮಾಡ್ತೇವೆ, ಅಭಿವೃದ್ಧಿನೂ ಮಾಡ್ತೇವೆ ಅನ್ನುವಂಥ ಮಾತನ್ನು ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಇವತ್ತೇನು ಹುಮ್ನಾಬಾದ್ ಅಷ್ಟೇ ಇಲ್ಲ, ರಾಜಶೇಖರ್ ಪಾಟೀಲ್ ನೋವಿನಿಂದ ಮಾತನಾಡಿದ್ದಾರೆ. ಸತ್ಯನಿದೆ, ಅವರಿಗೆ ಶಾಸಕರಿದ್ರೆ ಇನ್ನು ವೇಗದ ಗತಿಯಲ್ಲಿ ಅಭಿವೃದ್ಧಿ ಆಗ್ತಾ ಇತ್ತು. ಆದ್ರೆ ಈ ಶಾಸಕರು ಇಲ್ಲದೇ ಇದ್ರು, ನಿಮಗೆ ಇದ್ರ ಬಗ್ಗೆ ಕಳಕಳಿ ಇದೆ, ಕಾಳಜಿ ಇದೆ. ಹುಮ್ನಾಬಾದಕ್ಕೆ ಯಾವುದೇ ರೀತಿಯ ತಾರತಮ್ಯವಾಗದ ರೀತಿಯಲ್ಲಿ ನಿಮ್ಮ ಇವತ್ತು ನಾನು ರಹೀಂ ಖಾನ್ ಅವರೆಲ್ಲರೂ ಸೇರಿ ಇವತ್ತು ಏನೇನು ನಿಮ್ಮ ಕನಸುಗಳಿದ್ದಾವೆ, ಏನೇನು ಕೆಲಸಗಳು ಅರ್ಧಕ್ಕೆ ನಿಂತಿದೆ, ಅವೆಲ್ಲವನ್ನು ಪೂರ್ಣಗೊಳಿಸುವಂತ ಒಂದು ಕೆಲಸ ನಾವು ಮಾಡ್ತೇವೆ ಅನ್ನುವಂತ ಭರವಸೆಯನ್ನು ಕೊಡ್ತಾ ಇದ್ದೇನೆ. ಹಾಗೆ ಇವತ್ತು ಇದು ತಾತ್ಕಾಲಿಕ ಇದೆ, ಯಾವುದೇ ಹಿನ್ನಡೆ ಶಾಶ್ವತವಾಗಿಲ್ಲ. ಇದು ಸೋಲೆ ಗೆಲುವಿನ ಮೆಟ್ಟಿಲು ಅಂತ ಹೇಳಿ ಹೇಳ್ತೀವಿ. ಆ ರೀತಿಯಲ್ಲಿ ಇವತ್ತು ನಿಮಗೂ ಅರಿವಾಗಿದೆ ಏನ್ ಮಾಡಿದ್ದೀರಿ ಅಂತೇಳಿ. ಈ ಮುಂದಾದರೂ ಜಾಗೃತರಾಗಿ ಇವತ್ತು ನೋಡಿದ್ರೆ ಬರುವಂತಹ ದಿನಮಾನಗಳು 2 ವರ್ಷ ಮುಗಿಲಿಕ್ಕೆ ಬಂದಿದೆ. ಆಯ್ತು, ಈಗ ಇನ್ನೂ 3 ವರ್ಷ. ಈಗಾಗಲೇ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಇವತ್ತು ಗೆಲ್ಲಿಸಿದ್ದೀರಿ. ಅದೇ ರೀತಿಯಲ್ಲಿ ಭೀಮರಾವ್ ಪಾಟೀಲ್ಗೆ ನಾವೆಲ್ಲರೂ ಸೇರಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿದ್ದೇವೆ. ಎಲ್ಲೋ ಒಂದು ಕಡೆ ವಿಧಾನಸಭೆಯಲ್ಲಿ ಹಿನ್ನಡೆ ಆಗಿದೆ. ಅದಕ್ಕೆ ಯಾರು ಇವತ್ತು ಎದೆಗುಂದದ ಅವಶ್ಯಕತೆ ಇಲ್ಲ, ಯಾರು ಜೊತೆಗೆಡುವ ಅವಶ್ಯಕತೆ ಇಲ್ಲ. ನಾವೆಲ್ಲ ನಿಮ್ಮ ಜೊತೆಯಲ್ಲಿದ್ದೀವಿ. ನಿಮ್ದೇನೇ ಸಮಸ್ಯೆಗಳಿದ್ರು ಯಾವುದೇ ಸಮಯದಲ್ಲಿ ಅದನ್ನು ಬಗೆಹರಿಸಲಿಕ್ಕೆ
ಪ್ರಾಮಾಣಿಕವಾದಂತಹ ಪ್ರಯತ್ನ ನಾವು ಮಾಡ್ತೇವೆ ಅನ್ನುವಂಥ ಒಂದು ಭರವಸೆಯನ್ನು ಕೊಡ್ತಾ, ನಮ್ಮ ಎದುರುಗಡೆ ಇನ್ನೂ ಅನೇಕ ಸವಾಲುಗಳಿದ್ದಾವೆ. ಇವತ್ತು ರೈತರ ಸಮಸ್ಯೆ ಇದೆ, BSSK ಇದೆ, ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಇದೆ. ಅನೇಕ ರೀತಿಯಲ್ಲಿ ಇವತ್ತು ನಾವೆಲ್ಲವನ್ನು ಏನು ನಾವು ಸೇವೆ ಮಾಡ್ತಾ ಇರ್ತಕ್ಕಂಥ ಸಮಯದಲ್ಲಿ ಅನೇಕ ಅಡೆತಡೆಗಳು ಬರ್ತವೆ, ಅನೇಕ ಇವತ್ತು ಕಲ್ಲುಗಳು ಮುಳ್ಳುಗಳು ಬರ್ತವೆ. ಅದೆಲ್ಲವನ್ನು ಎದುರಿಸಿ ನಾವು ಮುಂದೆ ಹೋಗಬೇಕಾಗ್ತದೆ. ಅದೇ ರೀತಿಯಲ್ಲಿ ರಾಜಶೇಖರ್ ಪಾಟೀಲ್ ಅವರು ಇವತ್ತು ಧೈರ್ಯವಂತರಿದ್ದಾರೆ, ನಿಮ್ಮ ಜೊತೆಯಲ್ಲಿದ್ದಾರೆ, ಜನರ ಮಧ್ಯದಲ್ಲಿದ್ದಾರೆ. ಬರುವಂತಹ ಜನಮಾನಗಳಲ್ಲಿ ಇನ್ನೂ ಅವರಿಗೆ ಬಹಳ ದೊಡ್ಡ ಮಟ್ಟದ ಭವಿಷ್ಯ ಇದೆ. ಎತ್ತರಕ್ಕೆ ಹೋಗ್ತಾರೆ. ರಾಜಕೀಯ ಅಧಿಕಾರ ಮತ್ತೆ ಬಂದೇ ಬರ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಅವರ ಮೇಲೆ, ನಮ್ಮ ಮೇಲೆಲ್ಲ ಇರಲಿ. ಮುಂಬರುವಂತಹ ಜನಮಾನಗಳಲ್ಲಿ ಮತ್ತೆ ಕೊಟ್ಟ ಮಾತಿನಂತೆ ನಡೆದು ಮುಂಬರುವಂತಹ ಜನಮಾನಗಳಲ್ಲಿ ಹೆಚ್ಚಿನ ಶಕ್ತಿಯಿಂದ ಮತ್ತೆ ಬಂದು ಈ ಜಿಲ್ಲೆ, ರಾಜ್ಯದ ಅಭಿವೃದ್ಧಿ ಮಾಡುವಂತಹ ಒಂದು ಕೆಲಸ, ಒಂದು ಅವಕಾಶ ನೀವೆಲ್ಲ ಕೊಡಬೇಕು ಅಂತ ಹೇಳಿ ಈ ವೇದಿಕೆ ಮುಖಾಂತರ ರಾಜಶೇಖರ್ ಪಾಟೀಲ್ ಅವರಿಗೆ ಆ ಭಗವಂತನು, ಆ ಪೂಜ್ಯರು ಇನ್ನೂ ಹೆಚ್ಚಿನ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ ಅವರಿಗೆ ಅಧಿಕಾರ ಕೊಡಲಿ ಅಂತ ಹೇಳಿ ಹಾರೈಸಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರಿ ನನ್ನ 2 ಮಾತುಗಳನ್ನು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ತಾವೆಲ್ಲರೂ ಬಂದಿದ್ದಾರೆ. ನಾನು ರಾಜಶೇಖರ್ ಪಾಟೀಲ್ ಅವರಿಗೆ ಹಾರ್ದಿಕ ಶುಭಾಶಯಗಳು ಹೇಳ್ತೇನೆ. ಮತ್ತೆ ನಿಜವಾಗಲೂ ಬಸವರಾಜ್ ಪಾಟೀಲ್ ಅವರ ಪರಿವಾರದ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ. एक ऐतिहासिक और हैदराबाद कर्नाटक बीदर डिस्ट्रिक्ट में बसवराज पाटिल बोले तो पूरे कर्नाटक में उनका नाम लिया जाता है. और अभी ईश्वर खंडे जी बताए कि राजशेखर साहब और उनका परिवार उमराबाद के लिए, बीदर डिस्ट्रिक्ट के लिए क्या क्या किया है, ಏನೇನು ಮಾಡಿದ್ದಾರೆ ಅಂತ ಮುಂದೆ. ಮತ್ತೆ ನಿಜವಾಗ್ಲೂ राजशेखर पाटिल को लोग खाली MLA से नहीं, एक बहुत बड़े पोस्ट से, पावरफुल पोस्ट, एक मिनिस्टर को आज देख सकते थे, लेकिन कुछ वजह से ये गलती हुई. तो मैं सभी हुमनाबाद की जनता को बहुत बहुत मुबारकबाद देता हूँ. आप सभी लोग आए यहाँ पे, और आज भी सिक्का बसवराज पाटिल का परिवार का ही चलता है. राजशेखर पाटिल साहब का ही सिक्का चलता है. वो क्यों बोल के देखो, क्योंकि चीफ मिनिस्टर सिद्धरामैया जी बहुत क्लोज है और मल्लिकार्जुन खड़गे जी बहुत क्लोज है. सभी कैबिनेट के मिनिस्टर, सभी लोग साथी और इतने क्लोजली फ्रेंड है राजशेखर साहब के. सभी MLA, गवर्नमेंट में जितने लोग हैं पूरे लोग उनके क्लोज फ्रेंड्स हैं. और वो जो बोलते हैं वही काम जरूर इमीडिएटली होता है. साथ ही उनके भाई वीरू पटेल है, डॉक्टर चंद्रशेखर है. उमराबाद के लिए 24 आवर उनका परिवार पूरा साथ दे रहा है. 24 आवर्स ಯಾವಾಗಲೂ ಆ ಪರಿವಾರ ಕೆಲಸ ಮಾಡ್ಲತ್ತಾರೆ. ಆ ಪರಿವಾರಿಗೆ ಏನು ಕಡಿಮೆ ಇಲ್ಲ. ಆ ಪರಿವಾರವರು ಎಲ್ಲರೂ ದೊಡ್ಡ ಪ್ಲೇಸ್ನಲ್ಲಿ, ಫಾರಿನ್ನಲ್ಲಿ ಅಲ್ಲಿ ಇದ್ದು ಅಲ್ಲಿ ಇಲ್ಲಿ ಬಿಸಿನೆಸ್ ದೊಡ್ಡ ಮಾಡಬಹುದು. ದೇವರು ಏನು ಕಡಿಮೆ ಕೊಟ್ಟಿಲ್ಲ. ಆದರೂ ಜನಸೇವೆ ಸಲಹೆಗೆ ಅವರು ಇಲ್ಲೇ ಇದ್ದು ಎಲ್ಲ ಜನರಿಗೆ ಸೇವೆ ಮಾಡ್ಲತ್ತಾರೆ 100%. क्योंकि दिन रात है तो दिन होता है, दिन हो तो रात होती है. बड़े बड़े लीडरों को ऊंच नीच हुआ. इंदिरा गांधी जैसे प्राइम मिनिस्टर थे, उनको भी आगे पीछे होना पड़ा. तो राजशेखर पाटिल के साथ मैं, ईश्वर खंडे जी कभी भी ठहरे हैं और हमेशा ठहरे रहेंगे इस परिवार के साथ. आगे जितने भी डेवलपमेंट काम हो रहे हैं बीदर डिस्ट्रिक्ट में,
कम से कम अभी सीएम आने वाले हैं, 16 को बिदर को सीएम आने वाले हैं। एयरपोर्ट जो बंद हो गया था, वो एयरपोर्ट को फ्लाइट जो बंद रुक गई थी, बंद हो गई, तो वो फ्लाइट को फिर से हमारे जो एमपी नए आप जिसको चुन के दिए हैं, सागर खंडे को और ईश्वर खंडे जी और हम सभी मिलके फिर से बिदर में फ्लाइट चालू होने के लिए मुख्यमंत्री सिद्धरामैया जी को बुलाए हैं। वो आके उस दिन उद्घाटन करने वाले हैं और उससे बहुत से उद्घाटन होना है। खुद मेरे डिपार्टमेंट से कम मैं 150 करोड़ रुपीस दिया हूं बिदर डिस्ट्रिक्ट में, और डीसी ऑफिस को 60 करोड़ रुपीस। मैं ईश्वर जी नया डीसी ऑफिस बने जा रहा है बिदर में। बिदर हॉस्पिटल्स 2 नए बने जा रहे हैं 25-25 करोड़ के। डिग्री कॉलेज, वुमेन्स डिग्री कॉलेज और को एजुकेशन डिग्री कॉलेज 25-25 करोड़ को बने जा रहे हैं। हॉस्टल्स बने जा रहे हैं 25-25 करोड़ के। इस तरह से मैं समझता हूँ मोर देन 500 करोड़ से ज्यादा उस दिन उद्घाटन होने वाला है। आपको पूरा डिटेल पेपर मीडिया में आएगा। ये इसी 16 को चीफ मिनिस्टर यहाँ पे आने वाले। तो मैं राजशेखर साहब को और उनके परिवार को, उनके बच्चों को बहुत बहुत, आज का दिन इतना बड़ा है, खुशियां भी है और एक साल हमारा कम भी हो रहा है, वो सोच के भी चलना है। दुनिया में हम अगर आए हैं तो सब कुछ सोच समझ के चलना चाहिए। खुशी भी है, गम भी है, तो हम सब मिलकर बहुत ही अच्छा काम करेंगे। बहुत ही एक अच्छे लीडर को हुमनाबाद की जनता, क्या मालूम कि क्या हो गया उस दिन, डिसीजन गलत हो गया। एक बहुत पावरफुल पोस्ट रही के वो बहुत बड़ा काम करने वाले थे, लेकिन आने वाले दिन में जरूर खुदा हम सबको मिल के काम करने का मौका देगा। इतना बोलते हुए मैं सभी को बहुत बहुत धन्यवाद बोलता हूँ। जय हिंद, नमस्कार। ಇಲ್ಲದೆ ಇದ್ರೂ ಕೂಡ ಯಾರು ಜನರ ಮನದಲ್ಲಿ ಯಾರು ಶಾಶ್ವತವಾಗಿ ನಿಂತಿರ್ತಾರೋ ಅವರೇ ನಿಜವಾದ ನಾಯಕರು, ಅವರೇ ನಮ್ಮ ರಾಜಶೇಖರ್ ಪಾಟೀಲ್ ಅವರು ಎನ್ನುವಂಥ ಮಾತನ್ನು ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ. ಜಗತ್ತಿನಲ್ಲಿ ಶ್ರೇಷ್ಠವಾದಂಥ ಅಧಿಕಾರ, ಶಾಸಕ ಸ್ಥಾನ ಬರಬಹುದು ಹೋಗಬಹುದು, ಆದರೆ ಜಗತ್ತಿನಲ್ಲಿ ಶ್ರೇಷ್ಠವಾದಂಥ ಅತ್ಯಂತ ಶಾಶ್ವತವಾದಂಥ ಅಧಿಕಾರ ಯಾವುದರಿಂದ ಸಿಗ್ತಾ ಇದೆ ಅಂತಂದ್ರೆ, ಹಿಂದಿಯಲ್ಲಿ ಒಬ್ಬ ಕವಿ ಹೇಳ್ತಾ ಇದ್ದಾನೆ, संसार में सबसे बड़ा अधिकार, संसार में सबसे बड़ा अधिकार सेवा और त्याग से पैदा होता है, सेवा और त्याग से पैदा होता है. ಜಗತ್ತಿನಲ್ಲಿ ಶ್ರೇಷ್ಠವಾದಂಥ ಅಮರವಾದಂಥ ಅಧಿಕಾರ ಯಾವುದರಿಂದ ಸಿಗ್ತಾ ಇದೆ ಅಂತಂದ್ರೆ, ಯಾರು ಸಮಾಜದಲ್ಲಿ ಸೇವೆ ಮತ್ತು ತ್ಯಾಗವನ್ನು ಮಾಡಿದ್ದಾರಲ್ಲ ಅವರಿಗೆ ಮಾತ್ರ ಶಾಶ್ವತವಾದಂಥ ಅಧಿಕಾರ ಸಿಗ್ತಾ ಇದೆ. ಅಂತಹ ಅನುಭವಿ ಶಾಸಕರ ಸಾಲಿನಲ್ಲಿ ನಮ್ಮ ನಾಡಿನಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತಹ ಕಾರ್ಯವನ್ನು ಮಾಡಿರುವಂತಹ ಅನುಭವಿ ಶಾಸಕರ ಸಾಲಿನಲ್ಲಿ ಯಾರು ಸೇರ್ತಾ ಇದ್ದಾರಲ್ಲ, ನಮ್ಮ ರಾಜಶೇಖರ್ ಪಾಟೀಲ್ ಅವರು ಸೇರ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈಗ ಅವರು ಶಾಸಕರು ಇಲ್ಲದೇ ಇರಬಹುದು, ಆದ್ರೂ ಕೂಡ ಅನುಭವಿಗಳು ಕನ್ನಡದಲ್ಲಿ ಒಂದು ಸುಂದರವಾದಂತಹ ಮಾತನ್ನು ಹೇಳ್ತಾ ಇದ್ದಾರೆ. ನೀವು ಸಂತೋಷದಲ್ಲಿದ್ದಾಗ, ಬಹಳ ಒಳ್ಳೆ ಮಾತನ್ನು ಹೇಳ್ತಾ ಇದ್ದಾರೆ, ನೀವು ಸಂತೋಷದಲ್ಲಿದ್ದಾಗ ಚಪ್ಪಾಳೆ ತಟ್ಟುವಂತಹ 100 ಕೈಗಳಿಗಿಂತ ನೀವು ಕಷ್ಟದಲ್ಲಿದ್ದಾಗ ನಿಮ್ಮ ಕಣ್ಣೀರು ಒರೆಸುವಂತಹ ಒಂದು ಕೈ ಮಾತ್ರ ಶ್ರೇಷ್ಠವಾದಂತಹ ಕೈ, ಶ್ರೇಷ್ಠವಾದಂತಹ ಕೈ. ಆ ದಿಸೆಯಲ್ಲಿ ಜನಸಾಮಾನ್ಯರ ಕಷ್ಟದಲ್ಲಿದ್ದಾಗ ಜನಸಾಮಾನ್ಯರ ಕಣ್ಣೀರನ್ನು ಒರೆಸಿ ತಾವು ಆನಂದ ಪಟ್ಟಿರುವಂತಹ ಯಾರಾದರೂ ನಾಯಕರಿದ್ದರೆ ನಮ್ಮ ರಾಜಶೇಖರ್ ಪಾಟೀಲ್ ಅವರು ಇದ್ದಾರೆ ಅನ್ನುವಂಥ ಮಾತನ್ನು ಕೂಡ ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೀರಿ. ಆ ದಿಸೆಯಲ್ಲಿ ತಾವೆಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಅವರ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ಒಬ್ಬ ನಾಯಕರಾದವರು ಹೇಗಿರ್ಬೇಕಂದ್ರೆ ಡಿ ವಿ ಗುಂಡಪ್ಪನವರು ಬಹಳ ಚಂದ ಹೇಳ್ತಾ ಇದ್ದಾರೆ, ಹುಲ್ಲಾಗು ಬೆಟ್ಟದಡಿಯಲ್ಲಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮನೆ ಇಳಿಸುವೆ, ಬೆಲ್ಲ ಸಕ್ಕರೆಯಾಗ ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗ ಮಂಕುತಿಮ್ಮ ಎನ್ನುವ ಹಾಗೆ ಚಿಕ್ಕವರಲ್ಲಿ ಚಿಕ್ಕವರಾಗಿ, ದೊಡ್ಡವರಲ್ಲಿ ದೊಡ್ಡವರಾಗಿ ಎಲ್ಲರನ್ನು ಅಪ್ಪಿಕೊಂಡು ಎಲ್ಲರಿಗೆ ಸಹಾಯ ಸಹಕಾರವನ್ನು ನೀಡುವಂತಹ ನಮ್ಮ ಒಳ್ಳೆ ನಾಯಕರು ಯಾರಿದ್ದಾರೆ ಅಂತ ರಾಜಶೇಖರ್ ಪಾಟೀಲ್ ಅವರು ಇದ್ದಾರೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅವರಿಗೆ ಇಂತಹ ಒಂದು ಸಂಸ್ಕಾರ, ಇಂತಹ ಒಂದು ಸಂಸ್ಕೃತಿ ಹೆಂಗೆ ಬಂತಂದ್ರೆ
ಇಡೀ ನಮ್ಮ ಕನ್ನಡ ನಾಡಿನಲ್ಲಿ ಹಿಂದೆ ಗುರು ಮತ್ತು ಗುರಿಯನ್ನು ಇಟ್ಟುಕೊಂಡು ಸೇವೆಯನ್ನು ಮಾಡ್ತಕ್ಕಂಥ ಬಹಳ ಅನುಭವಿಗಳು ಹೇಳ್ತಾ ಇದ್ದಾರೆ. ಹಿಂದೆ ಗುರು ಮುಂದೆ ಗುರಿ, ಹಿಂದೆ ಗುರು ಮತ್ತು ಗುರಿಯನ್ನು ಇಟ್ಟುಕೊಂಡು ಸೇವೆಯನ್ನು ಮಾಡ್ತಕ್ಕಂಥ ಮನೆತನದ ಸಾಲಿನಲ್ಲಿ ಯಾವುದಾದ್ರೂ ಮನೆತನ ಸೇರ್ತಾ ಇದ್ರೆ ಅದು ಹುಮನಾಬಾದದ ಪಾಟೀಲ್ ಮನೆತನ ಸೇರ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದೀವಿ. ಯಾಕೆಂದ್ರೆ ಸನ್ಮಾನ್ಯ ದಿವಂಗತ ಹೌಗಪ್ಪ ಪಾಟೀಲ್ ಅವರು, ಅವರ ಚಿರಂಜೀವಿ ಆಗಿರ್ತಕ್ಕಂಥ ದಿವಂಗತ ಬಸವರಾಜ್ ಪಾಟೀಲ್ ಅವರು, ಅವರ ಚಿರಂಜೀವಿ ಆಗಿರ್ತಕ್ಕಂಥ ರಾಜಶೇಖರ್ ಪಾಟೀಲ್ ಅವರು, ಅವರ ಚಿರಂಜೀವಿ ಆಗಿರುವಂಥ ಅಭಿಷೇಕ್ ಪಾಟೀಲ್ ಅವರು, ಅವರ ಚಿಕ್ಕ ಮಗುವಾಗಿರ್ತಕ್ಕಂಥ ಚಿರಂಜೀವಿ ಬಸವರಾಜ್ ಪಾಟೀಲ್ ಮತ್ತೆ ಒದಗಿಸಿ ಬಂದಿದ್ದಾರೆ. ಬಸವರಾಜ್ ಪಾಟೀಲ್ 5 ತಲೆಮಾರಿನ ಜನರು ನಾವು ನೋಡಿ ನಮ್ಗೆ ಬಹಳ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ಅಧಿಕಾರದಲ್ಲಿದ್ದಾಗ ಸೇವೆಯನ್ನು ಮಾಡ್ತಕ್ಕಂಥ ಜನ ಬಹಳ ಕಡಿಮೆ ಜನ ಇರ್ತಾರೆ. ಆದರೂ ಕೂಡ ರಾಜಶೇಖರ್ ಪಾಟೀಲ್ ಅವರು ಅಧಿಕಾರ ಇರಲಿ ಇಲ್ಲದೇ ಇರಲಿ ಸದಾಕಾಲ ದೇವರ ನಾಮಸ್ಮರಣೆಯನ್ನು ಮಾಡಿ, ದೇವರ ಧ್ಯಾನದಲ್ಲಿ ದೇವರ ಪ್ರಾರ್ಥನೆಯನ್ನು ಮಾಡಿ ಕಾರ್ಯವನ್ನು ಮಾಡ್ತಕ್ಕಂಥ ಒಬ್ಬ ಒಳ್ಳೆಯ ನಾಯಕರಾಗಿದ್ದಾರೆ. ನಮ್ಗೆ ಬಹಳ ಇವತ್ತಿನ ಸಂದರ್ಭದಲ್ಲಿ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಇಲ್ಲಿ ರಾಜರಾಜೇಶ್ವರಿ ಮಾತೆಯ ಮಂದಿರದ ಅಷ್ಟೇ ಅಲ್ಲ, ಇಡೀ ನಮ್ಮ ನಾಡಿಗೆ ಆಶೀರ್ವಾದವನ್ನು ಕೊಡ್ತಕ್ಕಂಥ ವೀರಭದ್ರೇಶ್ವರರ ಚೈತನ್ಯ ಶಕ್ತಿ ಇದೆ. ವೀರಭದ್ರೇಶ್ವರರ ಚೈತನ್ಯ ಶಕ್ತಿ, ರಾಜರಾಜೇಶ್ವರಿ ಮಾತೆಯ ಆಶೀರ್ವಾದದಿಂದ ಮುಂದಿನ ದಿನಮಾನದಲ್ಲಿ ರಾಜಶೇಖರ್ ಪಾಟೀಲ್ ಅವರು ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೀತಾ ಇದ್ದಾರೆ ಅನ್ನುವಂಥ ಮಾತನ್ನು ಕೂಡ ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೇನೆ. ಕೊನೆಯದಾಗಿ ಒಂದು ಮಾತನ್ನು ಹೇಳಿ ನನ್ನ ಮಾತಿ, ಶ್ರೇಷ್ಠ ವ್ಯಕ್ತಿ ಅಂತ ಯಾರಿಗೆ ಕರಿಬೇಕು? ಸಂಸಾರನೇ ಕೌನ್ ಬಡ ಹೇ. ಒಂದು ಸಲ ಅಕ್ಬರ್ ಬಾದ್ಶಾ ಎಲ್ಲಾ ಬಂಧುಗಳನ್ನು ಬರಮಾಡಿಕೊಂಡು ಒಂದು ಕ್ವಶನ್ ಹಾಕ್ತಾ ಇದ್ದಾರೆ. ಸಂಸಾರನೇ ಕೌನ್ ಬಡ ಹೇ. ಎಲ್ಲ ಕವಿಗಳು ಎದ್ದು ನಿಂತು ಒಂದೊಂದು ಅನಿಸಿಕೆಯನ್ನು ಹೇಳ್ತಾ ಇದ್ದಾರೆ. ಒಬ್ಬ ಎದ್ದು ನಿಂತು ಹೇಳ್ತಾ ಇದ್ದಾರೆ, ಜಿಸ್ಕೆ ಪಾಸ್ ದೌಲತ್ ಹೈ ವಹಿ ಬಡಾ ಹೈ. ಮತ್ತೊಬ್ಬ ಎದ್ದು ನಿಂತು ಹೇಳ್ತಾ ಇದ್ದಾರೆ, ಜಿಸ್ಕೆ ಪಾಸ್ ವಿದ್ಯಾ ಹೈ ವಹಿ ಬಡಾ ಹೈ. ಇನ್ನೊಬ್ಬ ಹೇಳ್ತಾ ಇದ್ದಾನೆ, ಜಿಸ್ಕೆ ಪಾಸ್ ಸೌಂದರ್ಯ ಹೈ ವಹಿ ಬಡಾ ಹೈ. ಕೊನೆಯದಾಗಿ ಬೀರ್ಬಲ್ ಅನುಭವದ ಮಾತನ್ನು ಹೇಳ್ತಾ ಇದ್ದಾನೆ. ಹುಜೂರ್, ಈ ಜಗತ್ತಿನ ದೊಡ್ಡವರು ಯಾರು ಎನ್ನುವಂಥ ಮಾತನ್ನು ಬೀರ್ಬಲ್ ಹೇಳ್ತಾ ಇದ್ದಾನೆ. ಹುಜೂರ್, दूसरों के दुख दूर करने के लिए कोशिश करता है वही बड़ा है ಅನ್ನುವಂಥ ಮಾತನ್ನು ಹೇಳ್ತಾರೆ. ಆ ದಿಸೆಯಲ್ಲಿ ರಾಜಶೇಖರ್ ಪಾಟೀಲ್ ಅವರು ನಮ್ಮ ನಾಡಿನಲ್ಲಿ ಅನೇಕ ಬಡವರ, ದೀನರ, ದಲಿತರ ಅವರಿಗೆ ಉದ್ಧಾರ ಮಾಡಿ ಅವರಿಗೆ ಒಳ್ಳೆಯ ಕಾರ್ಯವನ್ನು ಮಾಡಿ ಕಣ್ಣೀರು ಒರೆಸುವಂತಹ ಕಾರ್ಯವನ್ನು ರಾಜಶೇಖರ್ ಪಾಟೀಲ್ ಅವರು ಮಾಡಿದ್ದಾರೆ. ಅವರಿಗೆ ಸಹಕಾರಿಯಾಗಿ ಈಗಾಗಲೇ ನಮ್ಮ ಈಶ್ವರ್ ಖಂಡ್ರೆ ಅವರು ಹೇಳಿದರು. ಯಾಕೆಂದ್ರೆ ನಮ್ಮ ನಾಡಿನಲ್ಲಿ ಬಹಳ ಜನ ಸಚಿವರು ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಇರಬಹುದು, ಆದರೆ ನಿಜವಾದ ಸಚಿವರು ಹೆಂಗಿರ್ಬೇಕು? ಮೂಜೆಗಂಬ್ರವರು ಬಹಳ ಚಂದ ಹೇಳ್ತಾ ಇದ್ದಾರೆ ಪೂರ್ಣೇಂದ್ರ ವಚನದಲ್ಲಿ. ಏನನ್ನು ಹೇಳ್ತಾ ಇದ್ದಾರೆ ಅಂದ್ರೆ, ಇವತ್ತು ನಿಜವಾಗಿ ಎಲ್ಲರ ಮನದಲ್ಲಿ ನಿಂತು ಒಳ್ಳೆ ಕಾರ್ಯ, ರಾಜ್ಯ ಬೆಳೆಯಲು ಬೇಕು. ಸಚಿವ ಹೆಂಗಿರ್ಬೇಕಂದ್ರೆ ರಾಜ್ಯ ಬೆಳೆಯಲು ಬೇಕು, ಪ್ರಜರ ಬೆಳಗಲು ಬೇಕು. ರಾಜ್ಯದ ಸಚಿವ ನಿಸ್ವಾರ್ಥಿಯಾಗಿರಲು ರಾಜ್ಯಕ್ಕೆ ಪೂರ್ಣತೆ ಎನ್ನುವ ತತ್ವದಂತೆ ಇವತ್ತು ನಿಸ್ವಾರ್ಥ ಭಾವನೆಯಿಂದ ಸೇವೆಯೇ ಜನತೆ, ಸೇವೆಯೇ ಜನಾರ್ದನ ಸೇವೆ ಎನ್ನುವಂಥ ಭಾವನೆ ಇಟ್ಟುಕೊಂಡು ನಮ್ಮ ನಾಡಿನಲ್ಲಿ ಅತ್ಯಂತ ಶ್ರದ್ಧೆಯಿಂದ ಕಾರ್ಯ ಮಾಡುವಂಥ ಈಶ್ವರ್ ಖಂಡ್ರೆಯವರು ಇಲ್ಲಿ ಒಳ್ಳೆಯ ಅನುಭವದ ಮಾತುಗಳನ್ನು ಹೇಳಿದ್ದಾರೆ. ಮುಂದೊಂದು ದಿನ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಿಂದ ಈಶ್ವರ್ ಖಂಡ್ರೆಯವರು ಕೂಡ ಬಹಳ ಎತ್ತರದ ಸ್ಥಾನಕ್ಕೆ ಹೋಗಲಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಆ ದಿಶೆಯಲ್ಲಿ ನಮ್ಮ ರಹೀಂ ಖಾನ್ ಅವರು ಒಳ್ಳೆಯ ಸಚಿವರಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ರಹೀಂ ಖಾನ್ರಿಗೆ ಒಂದು ಮಾತು ಫೋನಿನಲ್ಲಿ ಹೇಳಿದಾಗ ಹಾರ್ಕೊಡಕ್ಕೆ ಬಂದರು. ಅವರು ಹೆಂಗೆ ಬಂದರು ಅಂದ್ರೆ, ಸಾಮಾನ್ಯವಾಗಿ ನೀವೆಲ್ಲ ನೋಡ್ತೀರಿ, ಹಿಂದೂಗಳ ಗುಡಿಯನ್ನು ಕಟ್ತಾರೆ, ಮುಸ್ಲಿಮರು ಮುಸ್ಲಿಂ ದರ್ಗಾ ಕಟ್ತಾರೆ. ಆದರೆ ಹಾರ್ಕೋಡ್ ಮಠದ ಇತಿಹಾಸದಲ್ಲಿ ಹಾರ್ಕೋಡ್ ಮಠದ ವತಿಯಿಂದ 10 ಲಕ್ಷ ರೂಪಾಯಿ ಖರ್ಚು ಮಾಡಿ ಮಲಿಕ್ ಸಾಹೇಬರ ದರ್ಗಾವನ್ನು ಹಾರ್ಕೋಡ್ ಮಠದಿಂದ ನಾವು ಕಟ್ಟಿಸಿವಿ. ಹಾರ್ಕೋಡ್ ಮಠದಿಂದ ಆ ದರ್ಗಾದ ಉದ್ಘಾಟನೆಗೆ ಬರ್ರಿ ಇಟ್ಟುಕೊಂಡು ದೂರವಾಣಿ ಮುಖಾಂತರ ರಹೀಂ ಖಾನ್ ಅವರು ಹೇಳಿದಾಗ ಬಹಳ ಪ್ರೀತಿಯಿಂದ ಬಂದು ಆ ದರ್ಗಾದ ಕಾಂಪೌಂಡ್ ವಾಲಿನ ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಅದಕ್ಕಾಗಿ ಈಶ್ವರ ಅಲ್ಲ ತೇರೇ ನಾನ್ ಸಬ್ಕೋ ಸನ್ಮತಿ ದೇ ಭಗವಾನ್ ಎನ್ನುವ ಹಾಗೆ ಇಡೀ ಜಗತ್ತಿನಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಆಧ್ಯಾತ್ಮದ ದಿವ್ಯ ಶಕ್ತಿ ಯಾವುದಾದ್ರೂ ಇದ್ರೆ ಅದು ಪರಮಾತ್ಮನ ಶಕ್ತಿ, ಅಲ್ಲಾಹನ ಶಕ್ತಿ, ಶ್ರೀ ಗುರುವಿನ ಶಕ್ತಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮುಂದಿನ ದಿನಮಾನದಲ್ಲಿ, ಯಾಕೆಂದ್ರೆ ಇವತ್ತ ಅಧಿಕಾರದಲ್ಲಿ ಇರ್ಲಿಕ್ಕಿಲ್ಲ, ಆದರೂ ಕೂಡ ನೀವು ಅಧಿಕಾರದಲ್ಲಿ ಇದ್ದಾಗ ಜನ ಬರ್ತಾ ಇದ್ರಲ್ಲ, ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಜನ ನೀವು ಬಂದಿದ್ದೀರಲ್ಲ, ಇದೇ ನಿಜವಾದ ಅಧಿಕಾರ ಎನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಮುಂದಿನ ದಿನಮಾನಗಳಲ್ಲಿ ನೀವು ಕೂಡ ಒಳ್ಳೆಯ ಕಾರ್ಯವನ್ನು ಮಾಡ್ತೀರಿ. ಈಗಾಗಲೇ 4 ಸಲ ನೀವು ಶಾಸಕರಾಗಿದ್ದೀರಿ, ಸಚಿವರ ಕಾರ್ಯ ಮಾಡಿದ್ದೀರಿ. ನಿಮ್ಮ ಬಸವರಾಜ್ ಪಾಟೀಲ್ ಆಶೀರ್ವಾದ, ಹೌಗಪ್ಪ ಪಾಟೀಲ್ ಅವರ ಆಶೀರ್ವಾದ, ವಿಶೇಷವಾಗಿ ಹಾರ್ಕೋಡದ ಚನ್ನಬಸವ ಶಿವಯೋಗಿಗಳ ಆಶೀರ್ವಾದ
ಅದಕ್ಕಿಂತ ಹೆಚ್ಚಾಗಿ ವೀರಭದ್ರೇಶ್ವರ ಕೃಪಾಶೀರ್ವಾದದಿಂದ ಈಗ 60ನೇ ಜನ್ಮ ದಿನೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮುಂದಿನ ಜನ್ಮದಲ್ಲಿ ವಜ್ರ ಮಹೋತ್ಸವದ ಕಾರ್ಯಕ್ರಮವೂ ಕೂಡ ಒಂದು ಮಾಡೋಣ ಎನ್ನುವಂಥ ಮಾತನ್ನು 75ನೇ ವರ್ಷಕ್ಕೆ ಆಗ್ತದೆ. ವಜ್ರ ಮಹೋತ್ಸವದ ಕಾರ್ಯಕ್ರಮ ಕೂಡ ಮಾಡೋಣ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮಗೆ ಆಯುಷ್ಯ ಆರೋಗ್ಯ ಸದಾಕಾಲ ಇರಲಿ ಅಂತ ಶುಭ ಹಾರೈಸಿ, ಇವರು ಒಳ್ಳೆಯ ಕೆಲಸ ಮಾಡಲಿಕ್ಕೆ ನೀವು ಹೆಂಗೆ ಸಹಕಾರ ಕೊಡ್ತಾ ಇದ್ದೀರಲ್ಲ ಅದು ಆ ದಿಶೆಯಲ್ಲಿ ಇವತ್ತು ಅವರ ಧರ್ಮ ಪತ್ನಿಯವರಾಗಿರ್ತಕ್ಕಂಥ ಸಹೋದರಿ ಪ್ರೇಮಾ ಪಾಟೀಲ್ ಅವರು ಸಂಪೂರ್ಣವಾಗಿ ಅವರ ಯೋಗಕ್ಷೇಮವನ್ನು ನೋಡ್ಕೊಳ್ತಾ ಇದ್ದಾರೆ. ಯಾಕೆಂದ್ರೆ ಇಷ್ಟಪಡ್ತೀವಿ ಅಂದ್ರೆ ನಾವು ಕಳೆದ 14 ವರ್ಷ ಆಯ್ತು ನಾವು ಪೀಠಾರೋಹಣ ಮಾಡಿ. ಇವತ್ತು ಹುಮ್ನಾಬಾದ್ನಾಗ ಎಂಥ ವಾತಾವರಣ ನೋಡಿವಿ ಅಂದ್ರೆ ಇವತ್ತು ಹಬ್ಬದ ವಾತಾವರಣ ನಾವು ಹುಮ್ನಾಬಾದ್ ನೋಡಿದ್ರೆ ನಮಗೆಲ್ಲಕ್ಕಿಂತ ಸಂತೋಷ ಆಯ್ತಾ ಇದೆ. ಪೂಜ್ಯರು ಹೇಳ್ತಾ ಇದ್ರು ನಿಜವಾದ ನಾಯಕ ಯಾರಾಯ್ತಾರ ಅಂತ ಹೇಳಿ. ಎಲ್ಲರನ್ನು ತೆಗೆದುಕೊಂಡು ಹೋಗುವಂತ, ಎಲ್ಲರ ಹೃದಯವನ್ನು ಗೆಲ್ಲುವಂತ ನಿಜವಾದ ನಾಯಕ ತತ್ವಗುಣ ಯಾರಾದ್ರೂ ಬಲ್ಲಿದೆ ಅಂದ್ರೆ ನಮ್ಮ ರಾಜಶೇಖರ್ ಪಾಟೀಲ್ ಅವರ ಬಲ್ಲಿದೆ ಅಂತ ನಾನು ಇಷ್ಟಪಟ್ಟು ಹೇಳಕ್ ಇಷ್ಟಪಡ್ತೀನಿ. ರಾಜಶೇಖರ್ ಪಾಟೀಲ್ ಅವರು ಒಂದು ಕಡೆ ಸೋಲು ನೋವು ಇದ್ದಿರ್ಬೇಕು, ಆದ್ರೆ ಹುಮ್ನಾಬಾದ್ ಚಾರಿತ್ರ್ಯದ ಇತಿಹಾಸದಲ್ಲಿ ನನ್ನ ಅನುಭವದ ಪ್ರಕಾರ ನಾನು ಹೇಳ್ತೀನಿ ಸರ್, ಸುಮಾರು ಸೂರ್ಯ ಚಂದ್ರ ಹೇಳೋ ತನಕ ನಿಮ್ಮ ಹೆಸರು ಶಾಶ್ವತವಾಗಿ ಹುಮ್ನಾಬಾದ್ ನಿಲ್ಲಿಸ್ತದೆ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಕಾರ್ಯ ತಾವು ಮಾಡಿದಂಥ ಕೊಡುಗೆ ಅಮೋಘವಾಗಿದೆ. ಸುಮಾರು 60 ವರ್ಷಗಳಿಂದ ಪರ್ಯಂತರವಾಗಿ ತಮ್ಮ ಪರಿವಾರದವರು ಸಮಾಜ ಸೇವೆಯಲ್ಲಿ ತೊಡಗಿದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷ ಅನಿಸ್ತಾ ಇದೆ ಎಂಬ ಮಾತನ್ನು ಹೇಳಿದವ್ರದ ಸರ್ ರಹೀಮ್ ಈಶ್ವರ್ ಖಂಡ್ರೆ ಅವರು ಒಂದು ಮಾತು ಹೇಳ್ತಿದ್ರು, ಏನಂತಂದ್ರೆ ಇನ್ನೂ ಕೂಡ ಎತ್ತರ ಸ್ಥಾನ ಸಿಗ್ತಾವಂತೇಳಿ. ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ठोकर लगने के चीज तो आप बहुत अच्छे से जानते हैं. ठोकर लगने का चीज तो आप बहुत अच्छे से जानते. ठोकर लगने का कामयाबी एक ऐसी चीज है और ठोकर लगने के बाद आया. ಇವತ್ತು ನಿಮಗೆ ಕಟ್ಟಿರ್ಬೋದು, ಎಲ್ಲಾದರೂ ಮುಂದೆ ಮತ್ತೆ ಹೇಳುವಂತ ಒಂದು ಕಾರ್ಯ ಒಂದು ಸಮಯ ತಮಗೆ ಬಂದೇ ಬರ್ತದೆ ಅಂತ ಹೇಳಿ ಈಗಾಗಲೇ ಪೂಜ್ಯರು ಕೂಡ ಹೇಳಿದ್ರು. ಅಧಿಕಾರ ಶಾಶ್ವತವಾಗಿದ್ದಾಗ ಮನುಷ್ಯನ ಜೊತೆ ಯಾರು ಇರ್ತಾರೋ ಗೊತ್ತಿಲ್ಲ, ಅಧಿಕಾರ ಇಲ್ದಾಗ್ಲೂ ಕೂಡ ಇಷ್ಟು ಹೃದಯಗಳು ತಮ್ಮ ಜೊತೆ ಇದ್ದಾವಂದ್ರೆ ನಿಜವಾದಂತ ನಾಯಕತ್ವ ಗುಣ ತಾವು ಬೆಳೆಸ್ಕೊಂಡು ಬಂದಿರಿ. ನಾನು ಪ್ರೇಮಾ ಪಾಟೀಲ್ ಅವ್ರಿಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ತಾವೆಲ್ಲ ಕಡೆ ನೋಡ್ತೀವಿ ರಾಜಶೇಖರ್ ಪಾಟೀಲ್ ಅವ್ರಿಗೆ ಜೈ ರಾಜಶೇಖರ್ ಪಾಟೀಲ್ ಸಾಮಾಜಿಕ ಕಾರ್ಯದಲ್ಲಿ ಅವ್ರು ನೋಡ್ತಾ ಇದ್ದೀರ, ನಿಜಕ್ಕೂ ಕೂಡ ಅದ್ಭುತವಾದಂತ ಸೇವೆ ತಾವು ಇಬ್ಬರು ಜಲಿಸಿರಿ ಅಂತೇಳಿ ನಾನಂತೂ ಭಾವಿಸ್ತೀನಿ. ಮುಂಬರೋ ದಿನಗಳಲ್ಲಿ ನಾವು ಕ್ರಿಯಾಶೀಲರಾಗಿ ತಮ್ಮ ಮುಖದಲ್ಲಿ ಮತ್ತೊಂದು ನೋಡ್ತೀವಿ ಸರ್. ನಮ್ಮ ಅಭಿಷೇಕ್ ಪಾಟೀಲ್ ಅವರಿಗೂ ಅದೇ ರೀತಿ ನೋಡಕತ್ತೀವಿ. ತಾವು ಯಾವ ರೀತಿ ಸಮಾಜದ ಬಗ್ಗೆ, ಧರ್ಮದ ಬಗ್ಗೆ ಎಲ್ಲರಿಗೂ ತಿಳುವಂತ ವಿಚಾರ ತಮ್ಮಲ್ಲಿದೆಯಲ್ಲ, ನಾವು ಅಭಿಷೇಕ್ ಪಾಟೀಲ್ ಅವರಿಗೂ ಕೂಡ ಯುವಕರು ಇದ್ದಾರೆ, ಅವರಿಗೂ ಕೂಡ ಅದೇ ರೂಪದಲ್ಲಿ ನೋಡ್ತಾ ಇದ್ದೇವೆ ಎಂಬ ಮಾತನ್ನು ಹೇಳೋದ್ರ ಮೂಲಕ ಪಾಟೀಲ್ ಪರಿವಾರ ಎಂಥ ಪರಿವಾರ ಇದೆ ಎಂದರೆ, ಪಾಟೀಲ್ ಪರಿವಾರ ಎಂಥ ಪರಿವಾರ ಇದೆ ಅಂದ್ರೆ ಉಪ್ಪು ಹುಟ್ಟಿತ್ತು ನೀರಲ್ಲಿ, ಉಪ್ಪು ಕರಗಿತು ನೀರಲ್ಲಿ, ಆನೆಕಲ್ಲು ಹುಟ್ಟಿತ್ತು ನೀರಲ್ಲಿ, ಆನೆಕಲ್ಲು ಕರಗಿತ್ತು ನೀರಲ್ಲಿ, ಕಪ್ಪೆ ಚಿಪ್ಪು ಹುಟ್ಟಿತ್ತು ನೀರಲ್ಲಿ, ಕಪ್ಪೆ ಚಿಪ್ಪು ಕರಗಿತ್ತು ನೀರಲ್ಲಿ, ಅದೇ ನೀರಲ್ಲಿ ಮುತ್ತು ಹುಡ್ತು. ಮುತ್ತಿನಂತ ಕುಟುಂಬ ಯಾವ್ದಾದ್ರೆ ಅದು ಪಾಟೀಲ್ ಪರಿವಾರ ಇದೆ ಅಂತ ನಾನು ಅಂತ ಹೆಮ್ಮೆಲಿಂದ ಹೇಳಕ್ ಇಷ್ಟಪಡ್ತೀನಿ. ಆ ವೀರಭದ್ರ ಮಹಾಸ್ವಾಮಿಯ ಕರುಣೆ, ನಮ್ಮ ಪ್ರೀತಿ ಯಾವತ್ತೂ ಕೂಡ ತಮ್ಮ ಮನೆತನ ಮೇಲೆ ಇದೆ ಎಂಬುದು ಮಾತನ್ನು ಹೇಳೋದ್ರ ಮೂಲಕ ನಾನು ಮಾಜಿ ಶಾಸಕರಿಗೆ ಒಂದು ವಿನಂತಿಸ್ತೀನಿ. ಕಳೆದ 2 ವರ್ಷ ಅಂತೂ ಹೋಗ್ಬಿಡ್ತು ಸರ್, ಇನ್ನು ಉಳಿದ 2 ವರ್ಷ. ಆ 2 ವರ್ಷ ಅವಧಿ ತಾವು ಏನೂ ಮಾಡಬೇಡ್ರಿ, ತಮ್ಮ ಆರೋಗ್ಯ ಭಾಗ್ಯ ಕಾಪಾಡ್ಕೊಂಡು ಹೋದ್ರಂದ್ರ ಮುಂದೆ ಉಜ್ವಲವಾದಂಥ ಭವಿಷ್ಯ ಇದೆ ಅಂತೇಳಿ ನಾನಂತೂ ಭಾವಿಸೋದರ ಮೂಲಕ ನಮ್ಮ ಮಾತಿಗೆ ಪೂಜ್ಯರ ಅಡಿದಾವರಿಗೆ ವಂದಿಸಿ ನಮ್ಮ ಮಾತಿಗೆ ವಿರಾಮ ಕೊಡ್ತೀವಿ. ಶಿವಮೊಗ್ಗ